ನಾನು ಮಲ್ಲಪ್ಪ ಈರಪ್ಪ ಜೋತಾವ ತಮ್ಮನ್ನು ನಿಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ನನ್ನ ಆತ್ಮೀಯ ಶ್ರೀ ಸಾಮಾನ್ಯ ನಾಗರಿಕರೇ, ಈ ದಿನ ವಿಶೇಷವಾಗಿ ಈ ದೇಶದ ಅರ್ಥವ್ಯವಸ್ಥೆಯ ಸಲುವಾಗಿ ಚಿಂತಿಸುವ ದಿನ ಅಥವಾ ಕಂಡದ್ದನ್ನು ಕಂಡ ಹಾಗೆ ಹೇಳುವ ದಿನ. ಯಾಕಂದ್ರೆ ನಾವು ಬಹಳ ಅಭಿವೃದ್ಧಿ ಆಗಿದ್ದೀವಿ, 5 ಟ್ರಿಲಿಯನ್ ದಷ್ಟು ಈ ದೇಶಕ್ಕೆ ಅರ್ಥವ್ಯವಸ್ಥೆ ಕೊಡ್ತೀವಿ ಅಂಥೇಳಿ ನಮ್ಮ ಮೋದಿ ಮಹಾರಾಜರು ಆರಂಭದಿಂದ ಹೇಳ್ತಾ ಬಂದಿದ್ರು. ಅಂತ ಕೊಡುವಂಥ ಅರ್ಥವ್ಯವಸ್ಥೆಯನ್ನು ಹೊಂದಿದಂಥ ಈ ನಾಡಿನ ಅರ್ಥವ್ಯವಸ್ಥೆ, ಈ ದೇಶದ ಅರ್ಥವ್ಯವಸ್ಥೆ ಮೊನ್ನೆ ಹೊಡೆದಂಥ 1.5 ವರ್ಷಗಳ ಹಿಂದೆ ಹೊಡೆದಂಥ ಕೋವಿಡ್ನಿಂದಾಗಿ ಅಲ್ಲೋಲ ಕಲ್ಲೋಲವಾಗಿ ಇವತ್ತು ಅನೇಕ ಜನ ಬೀದಿಗೆ ಬೀಳುವಂಥ ಪರಿಸ್ಥಿತಿ ಬಂದದ. ಇವತ್ತು 23 ಕೋಟಿಗೂ ಅಧಿಕವಾದಂಥ ಬಡವರು, ಅಂದರೆ ಮಧ್ಯಮ ವರ್ಗದಿಂದ ಕೆಳವರ್ಗಕ್ಕೆ ಅಥವಾ BPL ಮಟ್ಟದಿಂದಲೂ ಕಡಿಮೆ ಮಟ್ಟಕ್ಕೆ ಬಂದ ಇರುವಂಥ ಸ್ಥಿತಿ ಈ ದೇಶದ್ದಾಗಿ. ಈ ಕೋವಿಡ್ ಹೊಡೆತದಿಂದಾಗಿ ನಮ್ಮ ಶಿಕ್ಷಣ, ನಮ್ಮ ವೈದ್ಯಕೀಯ ಮತ್ತು ಅದೇ ಕಾಲಕ್ಕೆ ನಮ್ಮ ಹಸುವಿನ ಸಂಕಟ ಎಷ್ಟಿದೆ ಅನ್ನೋದು ಜಗತ್ತು ತೋರಿಸ್ಕೊಡಿ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಅರ್ಥವ್ಯವಸ್ಥೆಯಲ್ಲಿ ಏನು ದೋಷ ಇದೆ, ಅಥವಾ ನಾವು ಇಲ್ಲಿವರೆಗೆ ನಾವು ಜಗದ ಮುಂದೆ ನಾವು ವಿಶ್ವಗುರು ಅಂತ ಹೇಳುವಂತಹ ಕೇವಲ ಧಾರ್ಮಿಕ ದಳದ ಮಾತನ್ನು ಹೇಳ್ತಾ ಬಂದಿದ್ದೀವಿ ಅನ್ನುವಂಥ ಸ್ಥಿತಿ ಇವತ್ತು ಮೂಡಿದೆ. ಅದಕ್ಕಾಗಿ ಇವತ್ತು ನಾವು ನಮ್ಮ ಈ ಸೋಲಿಗೆ ಕಾರಣಗಳಂತ ಎಲ್ಲರಿಗೂ ಗೊತ್ತದ. ಆ ಮಾತು ಈ ಕಾರಣಗಳನ್ನ ಚರ್ಚೆ ಮಾಡೋ ಜೊತೆಗೆ ಇದಕ್ಕೆ ಪರಿಹಾರ ಏನಾದರೂ ಇದೆಯಾ? ಇಲ್ಲಿವರೆಗೆ ನಮ್ಮ ನೆಹರೂಜಿಯವರು ಆರಂಭದಲ್ಲೇ ದೇಶ ಸ್ವತಂತ್ರ ಸಿಕ್ಕಾಗ ಈ ದೇಶದ ಅರ್ಥವ್ಯವಸ್ಥೆಗೆ ಪಂಚವಾರ್ಷಿಕ ಯೋಜನೆಗಳನ್ನು ತಂದ, ಅದು ನಮ್ಮ ಸಮಾಜವಾದಿಯ ಸ್ಟಾಲಿನರ ರಷ್ಯಾದ ಪ್ರಭಾವದಿಂದಲೋ ಪರಿಣಾಮದಿಂದಲೋ ಆ ಪಂಚವಾರ್ಷಿಕ ಯೋಜನೆಗಳನ್ನು ಅಳವಡಿಸಿಕೊಂಡು ಬಂದು ಈ ದೇಶದ ಬಡತನವನ್ನು ಹೋಗಲಾಡಿಸಬೇಕು ಅಂತೇಳಿ ಕೃಷಿಗೆ ಆದ್ಯತೆ ಕೊಟ್ಟು ತಮ್ಮ ಒಂದು ಅರ್ಥನೀತಿಯನ್ನು ಆರಂಭಿಸಿದರು. ಆದರೆ ಅವರು ಮಾಡಿದಂಥ ಅರ್ಥನೀತಿ ಮಿಕ್ಸ್ಡ್ ಎಕಾನಮಿ ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ. ಆ ಮಿಕ್ಸ್ಡ್ ಎಕಾನಮಿಯಲ್ಲೇ ಅಲ್ಲಿ ಒಪ್ಪನ್ನೆಸ್ ಇತ್ತು, ಜೊತೆಗೆ ಸರ್ಕಾರದ ನಿಯಂತ್ರಣ ಎರಡೂ ಇದ್ದು. ಆದರೆ ಯಾಕೋ ಏನೋ ಇದು 1990 ಹೊರಗೆ ಬರೋದ್ರೊಳಗೆ ಸೋತು ಸುಣ್ಣವಾಗಿ ಈ ದೇಶ ಮತ್ತೊಮ್ಮೆ ವಿದೇಶದಲ್ಲಿ ಬಂಗಾರ ಇಟ್ಟು ಬರುವಂಥ ಸ್ಥಿತಿ ಬಂತಲಿದ್ದಾಗ ಚಂದ್ರಶೇಖರ್ ಅವರ ಕಾಲದಲ್ಲಿ ಅನಿವಾರ್ಯವಾಗಿ 90ರ ಸಮಯದಲ್ಲಿ ನಮ್ಮ ಅಂದಿನ PVNರು ಮತ್ತು ಇಂದಿನ ಮನಮೋಹನ್ ಸಿಂಗ್ ಕೂಡಿಕೊಂಡು ಹೊಸ ಅರ್ಥವ್ಯವಸ್ಥೆಯನ್ನ ಸಮಾಜವಾದಿ ನೆಲೆಗಟ್ಟಿನಿಂದ ಭಿನ್ನವಾಗಿ ಮುಕ್ತ ಮಾರುಕಟ್ಟೆ ನೆಲೆಯಲ್ಲಿ ಡಂಕನ್ ಪ್ರಸ್ತಾಪಗಳನ್ನು ತಗೊಂಡು ತಂದು ಈ ಒಂದು ಹೊಸ ಅರ್ಥನೀತಿ ಆದರೂ ಏನಾದರೂ ನಮಗೆ ಹೊಸನು ಕೊಡ್ತಾ ಅಥವಾ ಈ ಬಡತನ ಓಡಿಸುವಲ್ಲಿ, ಇಲ್ಲಿ ಸಮಾನತೆ ತರುವಲ್ಲಿ ಏನಾದರೂ ಸಹಕರಿಸ್ತಾ ಅಂತ ವಿಚಾರ ಮಾಡಿದಾಗ ಅದು ಸಹ ಇಲ್ಲಿಯವರೆಗೆ ನಮ್ಮ ಮೋದಿಜಿಯವರ ಕಾಲದವರೆಗೆ ವಿಶೇಷವಾಗಿ ನಮಗೆ ಗೆದ್ದಂಗೆ ಕಾಣ್ತಿತ್ತು. ಮನಮೋಹನ್ ಸಿಂಗ್ ಜಾದೂದಿಂದನೋ ಅಥವಾ ನಮ್ಮ ಮೀಡಿಯಾಗಳ ಒಂದು ಕಪೋಲ ಕಲ್ಪಿತ ವಿವರಣೆಯಿಂದಲೋ ನಾವೆಲ್ಲ ಗೆದ್ದಿದ್ದೀವಿ, ಆರ್ಥಿಕವಾಗಿ ಮುಂದುವರೆದಿದ್ದೀವಿ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ದುರಂತ ಮೋದಿಜಿಯವರು ಬಂದ ತಕ್ಷಣ ಅವರು ಇನ್ನೂ ಖಾಸಗೀಕರಣ ಮಾಡೋಣ ಅಥವಾ ಇನ್ನೂ ಪ್ರೈವೇಟರ ಕೈಯಲ್ಲಿ ಕೊಟ್ಟು ಇನ್ನೂ ಬೆಳೀತದಂತ ಹುಚ್ಚದಿಂದನೋ ಅಥವಾ ಮತ್ತವ ಕಾರಣದಿಂದನೋ ವಾಜಪೇಯಿ ಅವರು ವಿಶೇಷವಾಗಿ ಸ್ವದೇಶಿ ಜಾಗರಣಾ ಮಂಚದಂಥ ವಿಚಾರಗಳನ್ನು ತಗೊಂಡು ಸ್ವದೇಶದ ಕೈಗಾರಿಕೆ ಬೆಳೆಸಬೇಕಂತ ತಿಳ್ಕೊಂಡು ಗಾಂಧೀಜಿಯವರ ಗಾಂಧಿ ಪ್ರಣೀತ ಅರ್ಥನೀತಿ ಅಂತ ತರಬೇಕಂತ ಏನೇನು ಹೇಳಿ ಶುರು ಮಾಡಿದಂಥ ಈ BJPಯವರ ಈ ಮೋದಿಯವರು ಆ ವಾಜಪೇಯಿ ಅವರ ಸಹಿತ ಬದಿಗತ್ತಿ ಖಾಸಗಿ ಅವ್ರ ಕೈಗೆ ಇಡೀ ದೇಶದ ವ್ಯವಸ್ಥೆ ಕೊಡ್ಲಿಕ್ಕೆ ಹೊರಟರು. ಅವ್ರು ಬಂದ ಮೇಲೆ PSUಗಳು ವಿಶೇಷವಾಗಿ ಈ ಸಾರ್ವಜನಿಕರ ಅಥವಾ ಸರ್ಕಾರದ ಕೈಯಲ್ಲಿರುತ್ತಂಥ ಅನೇಕ ಸಂಸ್ಥೆಗಳನ್ನ ಮಾರ್ತಾ ಬಂದಿದ್ದಾರೆ. ಇವತ್ತು LICನೂ ಮಾರ್ಲಿಕ್ಕೆ ಬಂದಿದ್ದಾರೆ. ಇನ್ನು ಮುಂದಿನ ದಿನದಾಗ ರೈಲ್ವೆನೂ ಮಾರೋದಾರ. ಕಡಿಕೆ ಈ ದೇಶದ ಪ್ರಧಾನಿ ಪಟ್ಟನೂ ಒಂದು ಏನಾದರೂ ಈ ಎಲೆಕ್ಷನ್ ಪದ್ಧತಿ ಬಿಡಿಸಿ ಮಾರೋ ಹಂತ ತಂದಿರ್ತಾರೋ ಏನೋ ಗೊತ್ತಿಲ್ಲ ನನಗೆ. ಇಂಥ ಸ್ಥಿತಿಗೆ ತಂದರು ಮೆಲ್ಲ ಮಾಡಿದರು. ಆದರೆ ಆದದ್ದೇನು, ಈ ಸಮಯದಲ್ಲಿ ನಮಗೆ ನಿಜವಾಗಿಯೂ ಈ ಕೋವಿಡ್ನಿಂದಾಗಿ ದೊಡ್ಡ ಹೊಡೆದು ಬಿತ್ತು. ಆಗ ಗೊತ್ತಾಯಿತು ನಾವು ಇನ್ನೂ ಎಲ್ಲೂ ಇಲ್ಲ,
ನಾವು ಸಹಿತ ಇದೇ ರೀತಿ ಮುಂದುವರೆದ್ರೆ ಆಫ್ರಿಕಾ ಖಂಡದ ಬಡ ದೇಶಗಳಿಗಿಂತಲೂ ಬಡವರಾಗುವಂಥ ಸಾಧ್ಯತೆಗಳು ಅದಾವ. ಯಾಕಂತಂದ್ರೆ ಇದನ್ನು ನಾವು ಯಾವುದೇ ಕಾಲಕ್ಕೆ ವಸ್ತುಸ್ಥಿತಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇವತ್ತು ನಾವು ಈ ಬಡತನ ಕುರಿತಾಗಿರ್ಬೋದು, ಇನ್ನುಳಿದ ಕುರಿತಾಗಿರ್ಬೋದು, ಇವತ್ತು ಸ್ಥಿತಿ ಗತಿಗೆ ನಾವೇ ನಮ್ಮ ಅರ್ಥಶಾಸ್ತ್ರನ ಅಥವಾ ನಮ್ಮ ಅರ್ಥನ ಕಾಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಇದಕ್ಕೆ ಏನಾದರೂ ಮೋದಿಯವರಂತಿ ನಾವು ಇದನ್ನು ಬದಲಾವಣೆ ಮಾಡಬೇಕಂತ ಅನೇಕ ಒಂದು ನೋಟ್ ಬಂದಿ ಅಂತಹ GST ಅಂತಹ ಇನ್ನುಳಿದ ಏನೇನೋ ನಾಟಕಗಳನ್ನ ಕಸರತ್ತುಗಳನ್ನ ಮಾಡಿದರೂ ಸಹಿತ ಈ ಅರ್ಥವ್ಯವಸ್ಥೆ ಅವರ ಕಂಟ್ರೋಲ್ನಲ್ಲಿ ಇಲ್ಲ ಅನ್ನೋದು ಇತ್ತೀಚೆಗೆ ಅವರ ಈ ಒಂದು ಪಾಲಿಸಿಗಳಿಂದ ಈಗ ಚಿಂತಿರುವಂತ ರಿಸಲ್ಟ್ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಅದಕ್ಕಾಗಿ ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲೇ ಇಲ್ಲೇ ನಾನೊಂದು ಮಾತು ನಿಮ್ಗೆ ಹೇಳ್ಬಯಸ್ತಾ ಇದ್ದೀನಿ. ಈ ನಾಡಿನ ಅನೇಕ ನಮಗ್ ಗೊತ್ತಂತ ಅನೇಕ ಜನ ಇಲ್ಲಿ ಬಂದು ಹೋಗಿದಾರ. ಅದರಲ್ಲೂ ವಿಶೇಷವಾಗಿ ನಮಗ ಹೇಳುವಂಗ ಎಲೆ ಮರೆಯ ಕಾಯಿ ಇದ್ದಂತ ಒಬ್ಬ ಅರ್ಥಶಾಸ್ತ್ರಜ್ಞ ನಿಮಗ ಪರಿಚಯ ಮಾಡುವುದ್ರ ಜೊತೆಗೆ ಅವರಿಂದ ಏನಾದ್ರು ಈ ದೇಶಕ್ಕೆ ಅಥವಾ ಇಂದಿನ ವ್ಯವಸ್ಥೆಗೆ ಪರಿಹಾರ ಸಿಗಬಹುದೇನೋ ಅನ್ನುವಂತ ಒಂದು ಕುತೂಹಲದಿಂದ ಇವತ್ತಿನ ಕಾರ್ಯಕ್ರಮ ಇಟ್ಕೊಂಡು ಅವ್ರ ವಿಚಾರಗಳನ್ನ ತಮ್ಮ ಮುಂದೆ ಹಂಚ್ಕೋಬೇಕು ಅಥವಾ ಅವ್ರ ಕಡೆಯಿಂದ ಹೇಳಿಸ್ಬೇಕು ಅಂತೇಳಿ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಅವ್ರು ಯಾರು ಅನ್ನೋ ಕುತೂಹಲ ನಿಮಗೂ ಇರ್ಬೋದು, ನನಗೂ ಅದ. ಯಾಕಂತಂದ್ರೆ ಅವ್ರು ನಾನು ಬಹಳ ವರ್ಷಗಳಿಂದ ಕಡಿಮೆ ಅಂದ್ರೆ 3 ದಶಕಗಳಿಂದ ಬಲ್ಲೆ. ಆದ್ರೆ ಅವಕಾಶ ಸಿಕ್ಕಿದ್ರೆ ಇವತ್ತು ಅವರು ಈ ದೇಶದ ಪ್ರಮುಖ ಅರ್ಥತಜ್ಞರಲ್ಲಿ ಒಬ್ರು ಆಗ್ತಿದ್ರು ಏನೋ. ಅದ್ರ ಅವಕಾಶಗಳು ಬೇಕು. ಅವಕಾಶ ಸಿಕ್ಕಾಗ ಬಸವಣ್ಣದ, ಅವಕಾಶ ಸಿಕ್ಕಾಗ ಗಾಂಧೀಜಿಯವರಾದ್ರು, ಅವಕಾಶ ಸಿಕ್ಕಾಗ ಅಂಬೇಡ್ಕರ್ ಆದ್ರು, ಅವರಿಗೆಲ್ಲ ಅವಕಾಶ ಸಿಕ್ಕು ಅವ್ರ ಪ್ರತಿಭೆ ಇತ್ತು. ಅದರ ಅರ್ಥ ಕೇವಲ ಅವಕಾಶ ದೊಡ್ಡವಾಗ್ತಾನಂತಲ್ಲ, ಜೊತೆಗೆ ಹೋರಾಟ, ಪ್ರಯತ್ನ, ಪ್ರತಿಭೆ ಎಲ್ಲ ಸಂಗಮಿಸ್ಬೇಕಾಗ್ತದ. ಆಮೇಲೆ ಅವಕಾಶ ಬೇಕಾಗಲ್ಲ. ಅವಕಾಶ ವಂಚಿತತನದಿಂದ ಇವತ್ತು ನಮ್ಮ ಮಧ್ಯದಲ್ಲಿದ್ದಂತಹ ಒಬ್ಬ ನಮ್ಮ ಮಿತ್ರರು, ನಮ್ಮ ಹಿರಿಯರು, ನಮ್ಮ ಅಣ್ಣನ ಸಮಾಜದಂತಹ ಒಬ್ಬ ವ್ಯಕ್ತಿ ಈ ದೇಶಕ್ಕೆ ಏನಾದರೂ ಹೊಸದನ್ನು ನೀಡಬಹುದೇನೋ ಅನ್ನುವಂಥ ಈ ಪುಟ್ಟ ನಮ್ಮ ಚಾನಲ್ ಮೂಲಕ ನಮ್ಮ ವಿಚಾರ ಹೇಳಿಕ್ಕೆ ಬಂದಿದ್ದಾರೆ. ಅವರೇ ನಮ್ಮ ಡಾಕ್ಟರ್ ಅರ್ಜುನ್ ಯಲ್ಲಪ್ಪ ಬಂಗಣ್ಣವರು ಅಂತೇಳಿ. ಅವ್ರ ಜೊತೆಗೆ ನಾವು ಮಾತಾಡೋಣ. ಅವರದೇ ಆದಂತಹ ಒಂದು ಚಿಂತನೆಗಳಿದ್ದಾವೆ ಮತ್ತು ವಿಶೇಷವಾಗಿ ಅವರು ಸಾಹಿತಿಗಳು ಹೌದು. ಅದೇ ರೀತಿ ಇತ್ತೀಚೆಗೆ ರಾಮಾಯಣದ ಮೇಲೆ ಅನೇಕ ಹೊಸ ಹೊಸ ಹೊಳವುಗಳನ್ನು ನೀಡ್ತಾ ಹೊರಟಿದ್ದಾರೆ. ಅದೇ ರೀತಿಯಾಗಿ ಅವರು ಇನ್ನುಳಿದ ಕ್ಷೇತ್ರದಲ್ಲೂ ತಮ್ಮನ್ನು ಗುರುತಿಸ್ಕೊತಾ ಇದ್ದಾರೆ. ಈಗ ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಈಗ ನಮ್ಮೊಂದಿಗೆ ನಮ್ಮ ಡಾಕ್ಟರ್ ಅರ್ಜುನ್ ಅವರು ಮಾತಾಡ್ಲಿಕ್ಕೆ ಚರ್ಚೆಗೆ ಬರ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅವರು ಸಾಗಿಸೋಣ ನಮ್ಮ ಈ ಹೇ ಸೀತಾರಾಮ್ ಯುವ ಬಳಗದ ಇದರೊಂದಿಗೆ. ಸರ್, ಸಮಾಜವಾದಿ ನೆಲೆಗಟ್ಟಿನ ನೆಹರೂರು ಈ ದೇಶಕ್ಕೆ ಮಿಕ್ಸ್ಡ್ ಎಕಾನಮಿ ತಂದ್ರು ಆರಂಭದಲ್ಲ. ಈ ದೇಶದ ಬಡತನಗೋಸ್ಕರವಾಗ ವಿಶೇಷವಾಗಿ ಕೃಷಿಗೆ ಒತ್ತಿಟ್ಟಿದ್ರಲ್ಲ. ಇದರಲ್ಲೇ ಒಂದು ಸರ್ಕಾರೀಕರಣ, ಇನ್ನೊಂದು ಖಾಸಗೀಕರಣ ಎರಡು ಮಿಕ್ಸ್ ಮಾಡಿದ್ರು. ವಿಶೇಷವಾಗಿ ಸರ್ಕಾರೀಕರಣಕ್ಕೆ ಹೆಚ್ಚು ಒತ್ತಿತ್ತು. ಹೀಗಾಗಿ ಅದು 1990ರವರೆಗೆ ಸರಿಯಾಗಿ ನಮ್ಮ ದೇಶನ ಹೇಳ್ಕೊಂಡು ಬಂತು ಅಥವಾ ಜಕ್ಕೊಂಡು ಬಂತು ಅಂತ ಹೇಳ್ಬೋದು. ಆದ್ರೆ ಇನ್ ಬಿಟ್ವೀನ್ ಆಫ್ ದಿಸ್ ಪೀರಿಯಡ್ ಏನಾಯ್ತಪ್ಪ ಅಂತಂದ್ರೆ ಈ ಮಿಕ್ಸ್ಡ್ ಎಕಾನಮಿ ಸೋತಿದ್ರಿಂದಾಗಿ ಚಂದ್ರಶೇಖರ್ ಕಾಲದಲ್ಲಿ ಬಂಗಾರನ IMF ಒತ್ತಿಡುವಂಥ ಪ್ರಸಂಗ ಬಂತು. ಹೀಗಾಗಿ ಆ ಎಲ್ಲ ಸೋಲಿನಿಂದ ನಮಗೆ 90ರೊಳಗೆ PV ನರಸಿಂಹರಾಯರು ಮತ್ತು ಮನಮೋಹನ್ ಸಿಂಗ್ ಹೊಸ ಅರ್ಥನೀತಿಯನ್ನು ಮುಕ್ತ ಮಾರುಕಟ್ಟೆಗೆ ತಗೊಂಡ್ಬಂದರು. ಅಂದ್ರೆ ನಾ ಕೇಳೋದೇನಪ್ಪ ಅಂದ್ರೆ ಇಲ್ಲ, ಈ ಪೀರಿಯಡ್ದಲ್ಲಿ ಸೋಲೋದಕ್ಕೆ ಮುಖ್ಯವಾಗಿ ಅದರಲ್ಲೂ ಕಾರಣ ನಾವು ತಿಳಿದಂಗೆ ಜನಸಾಮಾನ್ಯರು ಮಾತಾಡುವಂಗ ಅಧಿಕಾರಶಾಹಿ ವರ್ಗ ಮತ್ತು ಭ್ರಷ್ಟಗೊಂಡಂತಹ ಈ ರಾಜಕಾರಣ ಅಥವಾ ರಾಜಕಾರಣಿಗಳು ಈ ನೆಹರೂರ ದೂರದರ್ಶಿತ್ವದ ಒಂದು ಮಿಕ್ಸ್ಡ್ ಸೋಲಿಸಿದ್ರು ಅಂತ ಒಂದು ಅಭಿಪ್ರಾಯ ಐತಿ. ಇದಕ್ಕೆ ತಮ್ಮ ಅಭಿಪ್ರಾಯ ಏನು ಸರ್? ನಮಸ್ಕಾರ. ಹೇ ಸೀತಾರಾಮ್ ಸುದ್ದಿವಾಹಿನಿಯ ವೀಕ್ಷಕ ಬಂಧುಗಳೇ, ಜ್ಯೋತಾರವರು ಭಾರತದ ಆರ್ಥಿಕ ವ್ಯವಸ್ಥೆಯ ವೈಫಲ್ಯತೆ ಕುರಿತು ಕೆಲವು ತಮ್ಮ ಪ್ರಶ್ನೆಗಳನ್ನು ನನ್ನ ಮುಂದಿಟ್ಟಾರೆ. ಆ ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ ಸಂಕ್ಷಿಪ್ತ ನಾನು ತಮ್ಮ ಮುಂದೆ ಕೆಲವು ನೈಜ ಅಂಶಗಳ ಸ್ಪಷ್ಟೀಕರಣ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಭಾರತದ ಆರ್ಥಿಕ ವ್ಯವಸ್ಥೆಯ ಅಭಿವೃದ್ಧಿ ಈ ಮಾದರಿ ಏನಿದೆ ಪ್ರಪಂಚದಲ್ಲಿಯೇ ಒಂದು ವಿಶಿಷ್ಟ ಮಾದರಿ.
ಸಮ್ಮಿಶ್ರ ಆರ್ಥಿಕ ವ್ಯವಸ್ಥೆ ಮಾದರಿ. ಪ್ರಾರಂಭದಲ್ಲಿ ಅದರದ ಸಫಲತೆಯನ್ನು ಕಂಡ ಜಗತ್ತು ಬೆರಗಾಯಿತು. ಅದರದ ಹಿಂದಿನ ರಹಸ್ಯ ಏನಿದೆ ಅನ್ನೋದಕ್ಕೆ ಬಹಳಷ್ಟು ಸಂಶೋಧನೆಗಳಾದವು, ಅಧ್ಯಯನಗಳಾದವು, PhDಗಳನ್ನು ಆದವು. ಇದು ಒಂದು ವಿಸ್ಮಯಕಾರಿ ಬೆಳವಣಿಗೆಯನ್ನ ಭಾರತದ ಆರ್ಥಿಕ ವ್ಯವಸ್ಥೆಗೆ ತಂದುಕೊಟ್ಟಂತಹ ವಿಶೇಷ ಮಾದರಿ. 50ರ ದಶಕ, 60ರ ದಶಕ, 70ರ ದಶಕ ಅಂದರೆ ಹೆಚ್ಚು ಕಡಿಮೆ ಇಂದಿರಾ ಗಾಂಧಿಯವರ ಕಾಲದವರೆಗೆ ಈ ಒಂದು ಮಾದರಿ ಸಮಾಜವಾದ ತತ್ವದ ಮೇಲೆ ಯಶಸ್ವಿಯಾಗಿ ಮುಂದುವರೆದಿತ್ತು. ಆಗಿನ ಸ್ಥಿತಿಯಲ್ಲಿ ನಮ್ಮಲ್ಲಿದ್ದಂಥ ಬಡತನ, ನಿರುದ್ಯೋಗತನ, ಆರ್ಥಿಕ ಒಂದು ಅಸ್ತವ್ಯಸ್ತ ಇದೆಲ್ಲ ನೋಡ್ಬೇಕಾದ್ರೆ ಆ ಒಂದು ಮಾದರಿ, ಆ ಮಾದರಿ ಹಿಂದೆ ಇದ್ದಂಥ ಬುದ್ಧಿವಂತರು ಯಾರಪ್ಪ ಅಂದರೆ ಮೊದಲು ಟಿ ಕೃಷ್ಣಾಚಾರ್ಯ ಅವರಿದ್ದರು. 1956ರಿಂದ ಎರಡನೇ ಪಂಚವಾರ್ಷಿಕ ಯೋಜನೆ ಶುರುವಾಯಿತಾ. ಅವಾಗ ಡಾಕ್ಟರ್ ಮಹಾಲನೋಬಿಸ್ ಅವರು 4 ವಲಯ ಅಭಿವೃದ್ಧಿ ಮಾಡೆಲ್ ಅನ್ನು ದೇಶಕ್ಕೆ ಕೊಟ್ಟರು. ಅದೇ ಮಿಕ್ಸ್ಡ್ ಎಕನಾಮಿ ಪಾಯ. ಅಲ್ಲೇನಾಯ್ತಂದ್ರೆ ಒಟ್ಟ ಆರ್ಥಿಕ ವ್ಯವಸ್ಥೆಯ ವಲಯಗಳನ್ನು ಇಬ್ಬಾಗ ಮಾಡಿದರು. ಒಂದು ಸಾರ್ವಜನಿಕ ವಲಯ, ಎರಡದ್ದು ಖಾಸಗಿ ವಲಯ. ಜನಸಾಮಾನ್ಯರಿಗೆ ನ್ಯಾಯ ನೀಡುವಂಥವು, ಅವರ ಅಗತ್ಯಗಳನ್ನು ಪೂರೈಸುವಂಥವು, ದೇಶದ ಭದ್ರತೆ ಇತ್ಯಾದಿಗಳನ್ನು ಒಳಗೊಂಡು ಆ ವಲಯವನ್ನು, ಉದ್ದಿಮೆಗಳನ್ನು, ಸೇವೆಗಳನ್ನು ಸಾರ್ವಜನಿಕ ವಲಯಕ್ಕೆ ಇಟ್ಕೊಂಡ್ರು. ಮತ್ತು ಉದ್ಯೋಗಾವಕಾಶಗಳನ್ನು ಹೆಚ್ಚು ಕ್ರಿಯೇಟ್ ಮಾಡೋದು ಸಾರ್ವಜನಿಕ ವಲಯ. ಯಾಕಂದರೆ ಸಾರ್ವಜನಿಕ ವಲಯದಲ್ಲಿ ನೋ ಲಾಭ, ನೋ ಪ್ರಾಫಿಟ್, ನೋ ಲಾಸ್ ತತ್ವದ ಮೇಲೆ ನಿಂತಿದ್ದದು. ಆದರೆ ಖಾಸಗಿ ವಲಯ ಹಾಗಿಲ್ಲ, ಪ್ರಾಫಿಟ್ ಪ್ರಿನ್ಸಿಪಲ್ ಮೇಲೆ ನಿಲ್ತಿದೆ. ಎಲ್ಲೋ ಪ್ರಾಫಿಟ್ ಅದಕ್ಕೆ ಹೆಚ್ಚು ಸಿಗ್ತಿದೆ ಅಲ್ಲಿ. ಅದಕ್ಕೆ ಇಲ್ಲಿ ಏನಾಗ್ತಿದೆ ಅಂದರೆ ನಾವು ಮಾರ್ಕೆಟ್ ಆಪರೇಟೆಡ್ ಎಕನಾಮಿನ ತಂದು ಅಂದರೆ ಅಬ್ಸಲ್ಯೂಟ್ಲಿ ಇದು ವಿಫಲ ಆಗ್ತಿದೆ. ಜನರಿಗೆ ನ್ಯಾಯ ಕೊಡಲಿಕ್ಕೆ ಆಗೋದು, ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು, ನ್ಯಾಯವನ್ನೇ ಕೊಡಲಿಕ್ಕೆ ಆಗೋದಿಲ್ಲ. ಒಂದು ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಬೇಕು, ಈ ಭಾರತದ ಸಂವಿಧಾನ ನೀವು ಪೀಠಿಕೆಯಲ್ಲಿ ಓದಿದ್ರೆ ಸ್ಪಷ್ಟತೆ ಇದೆ. ಅಲ್ಲಿ ಈ ಜನತೆಗೆ, ಭಾರತದ ಜನತೆಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸಮಾನತೆ ಕೊಡ್ತಾನೆ ಅಂತ ಒಂದು ವಾಗ್ವಾದ ಇದೆ. ಇಲ್ಲಿ ಪಕ್ಷಗಳ ಯಾವುದೇ ಅಧಿಕಾರಕ್ಕೆ ಬರಲಿ, ಯಾರೇ ಕೇಂದ್ರದ ಮಂತ್ರಿಗಳಾಗಲಿ, ಯಾರೇ ಪ್ರೈಮ್ ಮಿನಿಸ್ಟರ್ಸ್ ಆಗಲಿ, ಅವರು ಎಲ್ಲನೂ ಸಂವಿಧಾನ ಹಾಕಿಕೊಟ್ಟ ಚೌಕಟ್ಟಿನಲ್ಲಿಯೇ ನಡೆಯಬೇಕು, ಸಂವಿಧಾನದ ಆಶಯವನ್ನು ಪೂರೈಸಬೇಕು. ಆದರೆ ಆ ಒಂದು ಸಾಧನೆ 70ರ ದಶಕ ತನಕ ನಡೀತು. ಅದರ ನಂತರ ಏನಾಯ್ತಂದ್ರೆ ರಾಜಕೀಯ ಅಸ್ಥಿರತೆ ತಲೆದೋರಿತು ನಮಗೆ. ಒಂದು ಕಡೆ ರಾಜಕೀಯ ಅಸ್ಥಿರತೆ, ಆ ರಾಜಕೀಯ ಅಸ್ಥಿರತೆಯ ದುರುಪಯೋಗವನ್ನು ಮಾಡಿಕೊಂಡಂತಹ ನೌಕರಶಾಹಿ ಜಗತ್ತು. ಒಂದು ಕಡೆ ಕರಪ್ಷನ್ ಬೆಳೆಯಾಕಿತ್ತು, ಇನ್ನೊಂದು ಕಡೆಗೆ ಅಸ್ಥಿರತೆ ಬೆಳೆಯಾಕಿತ್ತು. ಇಲ್ಲಿ ತಾವು ಹೇಳಿದ್ರಿ ಬಂಗಾರವನ್ನ ಅಲ್ಲಿ ಒತ್ತೆ ಹೋಗೋದು ತಂದ್ರಂತ ಇಲ್ಲ. ಮಾಡೆಲ್ದಲ್ಲಿ ಒಂದು ಹೀಗಿದೆ, ನಮ್ಮ ದೇಶದ ಆರ್ಥಿಕ ನಾವು ವ್ಯವಸ್ಥೆಯನ್ನು ಸುಧಾರಿಸಬೇಕಾಗಿತ್ತಂದ್ರೆ ಒಂದು ಅದಕ್ಕೆ ಇಂಡಿಜಿನಿಯಸ್ ಮಾಡೆಲ್ ಅಂತಾರೆ. ನಮ್ಮ ಬಲಗಳನ್ನು, ನಮ್ಮ ಸಂಪರ್ಕ ಮೂಲಗಳನ್ನು ಉಪಯೋಗ ಮಾಡಿಕೊಂಡು ಮಾಡಬೇಕು. ಎರಡನೇದು ಬಾಹ್ಯದಿಂದ ಅಂದ್ರೆ ಸಾಲ ತಗೊಂಡು, ಆಸ್ತಿ ಮಾಡಿಕೊಂಡು, ಹೊರಗಿನಿಂದ ದುಡ್ಡು ತಂದು ಅಭಿವೃದ್ಧಿ ಹೊಂದಿದ್ದು. ಹೊರಗಿನಿಂದ ದುಡ್ಡು ತಂದು ಅಭಿವೃದ್ಧಿ ಹೊಂದಿದ್ದು ಫೇಲ್ ಆಗಿದೆ ನಮಗೆ. 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಫೇಲ್ ಆಗಿದೆ. ಅದರಿಂದ ಏನಾಗ್ತಿದೆ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಕ್ರೈಸಿಸ್ ಆಗ್ತಿದೆ. ಮುಂದೆ ಭಾರತದ ರೂಪಾಯಿ ಏನಿದೆಲ್ಲ ಇತರ ಜೊತೆಗೆ, ಕರೆನ್ಸಿ ಜೊತೆಗೆ ಬಹಳ ವೀಕ್ ಆಗ್ತಾ ಹೋಗ್ತಿದೆ. ಅದು ಒಳ್ಳೆ ಅಭಿವೃದ್ಧಿ ಮಾಡಲ್ ಅಲ್ಲ. ಅಭಿವೃದ್ಧಿ ಮಾಡಲ್ ಅಂದ್ರೆ ನಮ್ಮ ಅಗತ್ಯಗಳನ್ನ, ನಮ್ಮ ಸಂಪನ್ಮೂಲ, ನಮ್ಮ ತಂತ್ರಜ್ಞಾನದ ಮೂಲಕ ಮಾಡಬೇಕು. ಅದು ಇಲ್ಲಿ ತನಕ ಬರ್ತು 70ರ ದಶಕದ ತನಕ. 80ರಲ್ಲಿ ಒಂದು ಬ್ರೇಕ್ ಥ್ರೂ ಆಯಿತು. ಜಗತ್ತಿನಾದಂತ ಎಲ್ಲ ಕಡೆಗೆ ರಿಫಾರ್ಮ್ಸ್, ರಷ್ಯಾದಲ್ಲಿನೂ ಆಯಿತು, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಎಲ್ಲಾನು ಆಯ್ತದು. ಆದ್ರೆ ಅಲ್ಲಿ ಏನಾಯ್ತದ ಎಕನಾಮಿಕ್ ರಿಫಾರ್ಮ್ಸ್ ಇದ್ರಾಗ 4500 ಪುಟದ ಡಂಕಲ್ ಪ್ರಪೋಸಲ್ ಅನ್ನ ನಮ್ಮವರು ಕಣ್ಣು ಮುಚ್ಚಿ ಸಹಿ ಮಾಡಿದ್ರು. ಅಲ್ಲಿ ಯಾವುದೇ ನಮ್ಮ ದೇಶದ ಅಗತ್ಯಗಳನ್ನ, ಹಿತಾಸಕ್ತಿಯನ್ನ ಕಾಪಾಡುವುದರಲ್ಲಿ ಅವರು ಯಶಸ್ವಿ ಆಗಲಿಲ್ಲ. ಇದಕ್ಕೆ ಕಾರಣ ಅಂದ್ರೆ ಈಗೇನು ಇವರಿದ್ದಾರಲ್ಲ ಮನಮೋಹನ್ ಸಿಂಗ್ ಅವರು 1990ರಲ್ಲಿ
ಅವರು PV ನರಸಿಂಹರಾವ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಇವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಆದ್ರೆ ಅವ್ರ ಮ್ಯಾಗ ಒಂದು ಅಪವಾದ ಇದೆ, ಇವತ್ತೂ ಇದೆ, ಅದು ಹಿಂದೂ ಬಹಳ ಚರ್ಚೆ ಆಗ್ತಾ ಇತ್ತು. ಅವರು ಯಾವ್ದಾರ ವರ್ಲ್ಡ್ ಬ್ಯಾಂಕ್ ಏಜೆಂಟ್ ಅಂತ ಕರಿತಿದ್ರು. ವರ್ಲ್ಡ್ ಬ್ಯಾಂಕ್ ಇವರಿಗೆ ಯಾರು ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ. ಮುಂದ ದಂಗಲ್ ಪ್ರಪೋಸಲ್ ಸಿಗ್ನೇಚರ್ ಆದ ನಂತರ 1995 ಈ ಕಡೆಗೆ ಏನಿದೆಯಲ್ಲ ಅವರೇ ತಂದಿಟ್ಟಿದ್ದು. ಸಂಪೂರ್ಣವಾಗಿ ಭಾರತದ ಆರ್ಥಿಕ ವ್ಯವಸ್ಥೆಯನ್ನ ಸಮಾಜವಾದ ತತ್ವದಿಂದ ಈ ಕಾರ್ಪೊರೇಟ್ ತತ್ವಕ್ಕೆ ಡಿರೇಲ್ ಮಾಡಿದ್ದಂದ್ರೆ ಅವರೇ. ಆದ್ರೆ ಅವ್ ಹೇಳಿದಾಗ ಅಪೋಸಿಷನ್ದಾಗ ಮುಖ್ಯವಾಗಿ ಬಿಜೆಪಿ, ಅದು LK ಅದ್ವಾನಿ ಅವರಂತ ಅವರ ಒಂದು ನೇತೃತ್ವದಲ್ಲಿ ದೇಶದ ತುಂಬಾ ವಾಜಪೇಯಿ ಅವರು ಇದರಲ್ಲಿ ವಿಶೇಷವಾಗಿ ಇದನ್ನು ಬಹಳ ವಿರೋಧ ಮಾಡಲಾಯಿತು. ಸ್ವದೇಶಿ ಮಂತ್ರವನ್ನ ಅನ್ಲಾಯ್ತು. ಹಾ ಎಲ್ಲ ಆಯ್ತು. ಆಕ್ಚುಲಿ ಇವ್ರೇನ್ 13 ದಿವಸ 5 ವರ್ಷದ ಒಂದು ಅವಧಿಯನ್ನು ಮುಗಿಸಿದ್ರಲ್ಲ, ಅವಾಗ ಅವರು ಕೂಡ ತಮ್ಮ ಸ್ವದೇಶಿ ತಂತ್ರದಿಂದ ಡಿರೇಲ್ ಆಗಿದ್ರು. ಅವ್ರಿಗೆ ಒಂದು ಅವಕಾಶ ಏನ್ ಸಿಕ್ತಂದ್ರ, ಈ ಹಿಂದೆ ನೆಹರು ಮತ್ತು ಇಂದಿರಾ ಗಾಂಧಿ ಏನು ಪಬ್ಲಿಕ್ ಸೆಕ್ಟರ್ ನಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಅವನ್ನ ಎಲ್ಲ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿ ಆ ದುಡ್ಡಿನಿಂದ ಸರ್ಕಾರ ನಡೆಸುವಾಗ ಅವ್ರಿಗೆ ಇದಾನಿರ್ತದೆ. ಆ ನಂತರ ಡಬಲ್ ಡಿಜಿಟ್ ಇದನ್ನ ಹೇಳ್ತಾರೆ ಅವರು, ಆರ್ಥಿಕ ಅಭಿವೃದ್ಧಿ, ಡಬಲ್ ಡಿಜಿಟ್ ಆರ್ಥಿಕ ಅಭಿವೃದ್ಧಿ. ಈಗ ನಾವು ಆರ್ಥಿಕ ಅಭಿವೃದ್ಧಿ ಮಾಡ್ತಾ ಇದ್ದವರು ಇದೆಲ್ಲ ಏನಿದೆ, ಇದೆಲ್ಲ ಸಂಖ್ಯೆಗಳ ಒಂದು ಇದು ಏನು ಜಾದು ಅಂತ ಹೇಳ್ತೇವೆ ನಾವು. ನೀವು ರಿಯಲ್ ಗ್ರೋತ್ ಅನ್ನ ನೋಡಿದಾಗ ರಿಯಲ್ ಗ್ರೋತ್ 50, 60, 70, 80 ಅರ್ಧ ತನಕ ಇತ್ತಲ್ಲ. ರಿಯಲ್ ಗ್ರೋತ್ ಒಂದು 5.3% ತನಕ ಇತ್ತಲ್ಲ, ಟ್ರೂ ಗ್ರೋತ್ ಇತ್ತ. ಅದರ ನಂತರ ಇನ್ಫ್ಲೇಷನ್ದಿಂದಾಗಿ ಒಂದ್ ನಿಮಿಷ ಅಂದ್ರೆ ಈಗ ಇವರು ಡಬಲ್ ಡಿಜಿಟ್ ಡೆವಲಪ್ಮೆಂಟ್ ತೋರಿಸಿದ್ದು ಇವೆಲ್ಲ PSUಗಳನ್ನ ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳನ್ನ ಮಾರುದ್ರಿಂದನ ಇದು ಖಂಡಿತ ನಿಮ್ಮ ಅಭಿಪ್ರಾಯ? ಹೌದು, ಅವ್ರು ಮಾರಿದಾಗ ದುಡ್ಡು ಬಂತದ್ದು, ಡೆವಲಪ್ ಎಲ್ಲ ಗಾಡಿ ತರಿಸೋರು. ಒಂದೊಂದ್ಸಲ 10,000 ಲಕ್ಷ ಕೋಟಿ ತನಕನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡೇನೆ ಇವರೆಲ್ಲ ಇಲ್ಲಿ ತನಕ ತಗೊಂಡ್ ಬಂದಾರ. ಈಗ ಏನಾಯ್ತಪ್ಪ ಅಂದ್ರ, ಮೊದಲೇ ಕುಟ್ತಾ ಇತ್ತದು ಇವರು ಯಾರ ಕಾಲಕ್ಕ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಸೆಕೆಂಡ್ ಇದರಲ್ಲಿ ಬಹುತೇಕ ಅದು 2012ರಿಂದ 2014 ತನಕನ ಅದು ಕೆಳಗೆ ಇಳಿತಾ ಇತ್ತದು. ಅವಂತ ಈ ಸರ್ಕಾರ ಬಂತು, ಈ ಸರ್ಕಾರ ಡೌನ್ ಆಗಿತ್ತು. ಇದ್ರ ಬಗ್ಗೆ ನಾನು ಆರ್ಟಿಕಲ್ ಬರ್ತೀನಿ. ಮೋದಿ ಅವ್ರ ಸರ್ಕಾರ 14 ಈಚೆ ಹೇಳಿದ ಮೇಲೆ ಡೌನ್ ಆಗಿತ್ತದು. ಅಲ್ಲಿ ಒಂದ್ 2-3 ಪೆಟ್ಟುಗಳು ಸಿಗ್ತದೆ. ಈಗ ಕಾಂಗ್ರೆಸ್ ಗವರ್ಮೆಂಟ್ ಅಂದ್ರೆ ಮನಮೋಹನ್ ಸಿಂಗ್ರನ ಈ ಒಂದು ಡಿರೇಲ್ ಆಗೋದಕ್ಕ ಮತ್ತ ಮುಂದ ಇದು ಪೂರ ದಿವಾಳಿ ಹೇಳೋದು ಕಾರಣೀಭೂತ ಅದಕ್ಕ ಇವರು ಚಾಲನೆ ಜೋರ್ ಮಾಡಿದವರು ಮೋದಿ ಅವರು. PSUಗಳನ್ನೆಲ್ಲ ಮಾರಿ ಹೋಗಿದ್ದಾರೆ. ಇವತ್ತು ರೈಲ್ವೆಗಳು ಸಹಿತ ಮಾರಾಕ್ ನಿಂತಿದ್ದಾರೆ. ಹೆಚ್ಚು ಕಡಿಮೆ ಆದ್ರೆ PF ಪೋಸ್ಟ್ ಮಾಡ್ತಾರೆ ಗೊತ್ತಿಲ್ಲ ನನಗ. ಏನ್ ಮಾಡ್ತಾರೆ ನಿಮ್ಗೆ ಅನಿಸ್ತದೆ ಸರ್ ಅದು? ಈಗ ನೋಡಿ, ಇವರೆಲ್ಲ ಮಾಡ್ತಾರೆ 100% ಖಾಸಗೀಕರಣ. ಅದು ಸಂವಿಧಾನದ ಬಾಹಿರ. ಸಂವಿಧಾನದಾಗ ಏನಿದೆ ಅಂದ್ರೆ ಮಿಕ್ಸ್ಡ್ ಎಕನಾಮಿ ಮಾಡೆಲ್ ಇದೆ. ನೀವು ಸಂಪೂರ್ಣವಾಗಿ ಪಬ್ಲಿಕ್ ಸೆಕ್ಟರ್ ಅನ್ನ ಕ್ಲೋಸ್ ಮಾಡಿ ಪ್ರೈವೇಟ್ ಸೆಕ್ಟರ್ ಕೊಡ್ತೀನಿ ಅಂದ್ರೆ ಪ್ರೈವೇಟ್ ಸೆಕ್ಟರ್ ದಿಂದ ಯಾವ ಮಾಡೋದು ಸಕ್ಸಸ್ ಆಗಿಲ್ಲ. ಯುರೋಪಿಯನ್ ಕಂಟ್ರಿ ಮಾಡೆಲ್ ಅಲ್ಲಿ ನೋಡ್ಬೇಕಾದ್ರೆ ಸಂಪೂರ್ಣವಾಗಿ ಪ್ರೈವೇಟ್ ಸೆಕ್ಟರ್ ಕಾರ್ಪೊರೇಟ್ ನೀವು ಎಕನಾಮಿ ಮಾಡ್ರಿ ಅಂದ್ರ ಅದು ಯಶಸ್ವಿ ಆಗೋದಿಲ್ಲ. ಅವ್ರು ತಮ್ಮ ಬೊಕ್ಕಸಗಳಿಂದ ಅಷ್ಟೇ ನೋಡ್ತಾರೆ. ಏಷ್ಯನ್ ಡ್ರಾಮಾ ಅಂತ ಕೆಲವೊಂದು 6 ಕಂಟ್ರಿ ಇದು ಬರ್ತಿದೆ, ಏಷ್ಯನ್ ಟೈಗರ್ಸ್ ಅಂತ ಹೇಳಿ. ಅಮೆರಿಕಾದ ಏನಿದೆ, ಅಮೆರಿಕಾದೊಂದು ಇನ್ನೊಂದು ನಿಮಗೆ ಇಲ್ಲಿ ನೆನಪಿಸ್ಕೊಡ್ತೀನಿ. ಪ್ರೆಸಿಡೆಂಟ್ ಇಲೆಕ್ಷನ್ದಾಗ ಅದೇ ನೀವು ಟ್ರಂಪ್ ಅವ್ರದ್ದು ಕೆಲವೊಂದು ಜನ ಇದೆ, ಬೈಡನ್ದು ಇದೆ. ಅಲ್ಲಿ ಕೇಳ್ತಾರ ಅವರು, ಈ ಮೈನಿಂಗ್ ಪಾಲಿಸಿ ಏನಿದೆಲ್ಲ, ಮೈನಿಂಗ್ ಪಾಲಿಸಿದಲ್ಲಿ ಅಮೆರಿಕ ತನ್ನಲ್ಲಿರುವಂತ ಸಂಪನ್ಮೂಲದ ಮೈನಿಂಗ್ ಇಲ್ಲಿ ತನಕನೂ ಮಾಡ್ತಾ ಇಲ್ಲ. ಮೈನಿಂಗ್ ಅದು ಇನ್ವೆಸ್ಟ್ಮೆಂಟ್ ನಮ್ಮಂತ ದೇಶಗಳಲ್ಲಿ ಮಾಡ್ತಾ ಇದೆ, ಏಷ್ಯನ್ ಕಂಟ್ರಿಗಳಲ್ಲಿ ಮಾಡ್ತಾ ಇದೆ, ಆಫ್ರಿಕನ್ ಕಂಟ್ರಿಗಳಲ್ಲಿ ಮಾಡ್ತಾ ಇದೆ. ಉದ್ದೇಶ ಏನಂದ್ರೆ ಈ ಜಗತ್ತಿನ ಇತರ ಭಾಗದಲ್ಲಿಯ ಮೊದಲು ಇದ್ದಂತ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು, ಅಲ್ಲಿ ಎಲ್ಲವೂ ಖಾಲಿ ಆದ ನಂತರ ಅಮೆರಿಕ ತನ್ನ ಮೈನ್ಗೆ ಕೈ ಹಾಕುವುದು ಅದರ ನೀತಿ ಇದೆ. ಅಂಥ ದೊಡ್ಡ ಒಂದು ಬಂಡವಾಳಶಾಹಿ ರಾಷ್ಟ್ರ ತಲೆಗಡೆ ಇದಿರ್ಬೇಕಾಗಿತ್ತಂದ್ರ ಈಗ ನಮ್ಮ ಸಂಪನ್ಮೂಲಗಳನ್ನ ನಾವು ರಕ್ಷಿಸಿಕೊಳ್ಳುವಾಗ ಜವಾಬ್ದಾರಿ ನಾವು ಈಗ ನಮ್ಗೆ ಏನಾಗಿತ್ತು ಸರ್, ನೀವು ಬರ್ಬೇಡಿ ಅಂದ್ರೆ ಈ ಖಾಸಗಿ ಅವ್ರ ಕೈಗೆ ಇವೆಲ್ಲ ಮೈನಿಂಗ್ ಸೆಕ್ಟರ್, ಇನ್ನೂರು ಸೆಕ್ಟರ್, ನಮ್ಮ ನೇಚರ್ ಎಲ್ಲ ಇವತ್ತು ಮಾಲಿಕತ್ತಿದಾರ. ಈ ತರ ಮಾರಾಟದ ಬಂದ ದುಡ್ಡದಿಂದ ನಾವು ಇವಾಗ ಡೆವಲಪ್ಮೆಂಟ್ ಕಂಡಿತ್ತು. ಮನಮೋಹನ್ ಸಿಂಗ್ ಕಾಲಗಾಗಲಿ ಈಗಿನ ಕಾಲಗಾಗಲಿ ಮಾರಾಟ ಮಾಡೋದು ತಪ್ಪು. ಇದು ಮಾರ್ತಾ ಏನು ಹೊಂಟಾರಲ್ಲ, ದೇಶನ ದಿವಾಳಿ ಮಾಡ್ತಾ ಹೊಂಟಾರ. ಅವ್ರು ಏನ್ ಮಾಡ್ತಾ ಇದ್ದಾರೆ, ದೇಶನ ಶ್ರೀಮಂತ ಮಾಡ್ತಾ ಇಲ್ಲ,
ಕಾರ್ಪೊರೇಟ್ ಬಾಡಿಗಳನ್ನ ಈ ಇನ್ವೆಸ್ಟರ್ಸ್ ಗುತ್ತಿಗೆದಾರ ಇವ್ರನ್ನೆಲ್ಲ ಶ್ರೀಮಂತರು ಮಾಡ್ತಾ ಇದ್ದಾರೆ. ದೇಶದಲ್ಲಿ ಇದ್ದಂತ ಗುಡ್ಡಗಾಡುಗಳನ್ನ ಮತ್ತು ನದಿಗಳನ್ನ ಕೆರೆಗಳನ್ನ ಅವ್ರ ಕೈಯಾಗ ಕೊಟ್ಟು ಅವು ಎಲ್ಲ ಹಾಳು ಮಾಡ್ತಾರೆ. ಎಲ್ಲಿ ಕಿಲಿ ಕಾಣ್ತದ ಅಲ್ಲಿ ನೋಡಿದ್ವಿ ಸರ್, ಮಂಡ್ಯದ ಇವತ್ತು ಬಿಬಿ ಬೆಟ್ಟ ಅಂತ ತಿಳ್ಕೊಂಡು ಅದನ್ನ ಪೂರ್ತಿಯಾಗಿ ನುಂಗಿ ಹೋಗಿ ಬಿಟ್ಟಿದ್ದಾರೆ. ಇವತ್ತು ಬಳ್ಳಾರಿಯಲ್ಲೂ ಸಹಿತ ನಿಮ್ಗ ಗುಡ್ಡಗಳ ಸಹಿತ ಕಾಣಂತ ತಂದಿದ್ದಾರೆ. ನೀವು ಭಾಳ ದೂರ ಹೋಗ್ಬೇಡ್ರಿ, ಇನ್ನೂ ತೊಡಗಿಸ್ದಾಗ ಕೇಳಿ ಒಂದ್ 5-10 ವರ್ಷ ಆಗದ ನಿಮ್ ಗೋಕಾಕ್ ಸುತ್ತಮುತ್ತ ಗುಡ್ಡಗಳ ಕಾಣೋದಿಲ್ಲ ನಿಮಗ. ಗೋಕಾಕ್ ಫಾಲ್ಸ್ ದಬದಬೇನ ಕಾಣಿಸೋದಿಲ್ಲ ನಿಮಗ. ಆ ಸ್ಥಿತಿ ದೊಡ್ಡ ಕಲ್ಲಿನ ಪಡಾರ ಇದೆ ಅದು. ಅದು 3-4 ತಲೆಮಾರ್ ತನಕ ನೀವು ಮೈನಿಂಗ್ ಮಾಡ್ಕೊಂಡು ತಿಂದು ಕೋಟ್ಯಾಧೀಶರಾಗ್ಬೋದು. ಜಗತ್ತಿನ ಎಲ್ಲೆಲ್ಲದಾವ. ಈಗ ಮತ್ತು ಕೇಳ್ತದೆ ಸರ್, ಖಾನಾಪುರ ಗುಡ್ಡಕ್ಕೆ ಸಹಿತ ಒಂದ್ ಮಂದಿ ಬೆನ್ ಹಚ್ಚಿದಾರ ಅನ್ನೋದನ್ನು ಸಹಿತ ಕೇಳ್ತದೆ. ಕೆಲವು ಮಂದಿ ಇಲ್ಲ, ಬ್ಯಾನ್ ಹಚ್ಚೋ ಪ್ರಶ್ನೆ ಇಲ್ಲ. ಈಗಾಗಲೇ ಅರ್ಧ ದಾರಿ ಕ್ರಮಿಸಿದಾರ ಅವ್ರು. ಇನ್ನು ಉಳಿದ ಅರ್ಧ ದಾರಿ ಐತಿ. ಆ ಅರ್ಧ ದಾರಿದಾಗ ಏನಾಗ್ತೈತಿ, ಈ ಜನ ಇಂತ ಜನನ ಇವತ್ತು ಮುಕ್ತ ಮಾರ್ಕೆಟ್ ಬೆಳೆಸ್ತಾ ಇದ್ದಾರೆ, ಓಪನ್ ಮಾರ್ಕೆಟ್ ಬೆಳೆಸ್ತಾ ಇದ್ದಾರೆ. ಮೋದಿ ಅಂತಾರೆ ಇವರೆಲ್ಲ ಇರಲ್ಲ. ಯಾರು 500, 2,000, 3,000 ರೂಪಾಯಿ ದುಡ್ಡು ತಗೊಂಡು ಓಟ್ ಹಾಕೋರು ನೋಡಿ. ಅಂಬೇಡ್ಕರ್ ಅವರು ಸಂವಿಧಾನ ಮೂಲಕ ಎಲ್ಲರಿಗೂ ವೋಟಿಂಗ್ ಮತದಾನ ಕೊಟ್ಟಿದೆ. ಟಾಟಾ ಬಿರ್ಲಾಗ್ ಹೆಚ್ಚು ಮತ ಕೊಟ್ಟಿಲ್ಲ, ಸಮ ಕೊಟ್ಟಿಲ್ಲ. ಒಂದೇ ಇದೆ. ಒಂದೇ ಇದ್ದು ಬೆಳೆದಾಗ 100ಕ್ಕೆ 70ರಷ್ಟು ಮಂದಿ ಜನಸಾಮಾನ್ಯರು. ಶ್ರೀಮಂತರ ಸಂಖ್ಯೆ 5% ಇದ್ದು 95 ಅದು. ಆಕ್ಚುಲಿ 95% ಇನ್ನು ಕೆಲವೊಂದು ಬಿಟ್ಟು ಬಿಡೋಣ. ಅಟ್ಲೀಸ್ಟ್ 70% ಈಗ ನಮ್ಮ ರೈತರದಲ್ಲ, ರೈತರಂತ ಬುದ್ಧಿಗೇಡಿಗಳು ಯಾರು ಇಲ್ಲ. 70%ಗಿಂತ ಹೆಚ್ಚು ವೋಟರ್ಸ್ ರೈತರು ಇರುವಾಗ ನೀವು ರೈತರ ಫ್ರೋ ಸರ್ಕಾರಗಳನ್ನ ಯಾಕೆ ತರ್ತಾ ಇಲ್ಲ? ನೀವು ಯಾಕಂದ್ರೆ ನೀವು ಹಂಚಿ ಹೋಗ್ಬಿಟ್ಟರಿ ನೋಡಿ. ರಾಮಾಯಣದಲ್ಲಿಯೂ ಹೇಳಿದೆ, ರಾಮ ಭರತನಿಗೆ ಅದನ್ನ ಹೇಳ್ತಾನ, ದೇಶ ಅಭಿವೃದ್ಧಿ ಆಗ್ಬೇಕಾಗಿತ್ತದ, ಅಯೋಧ್ಯ ರಾಜ್ಯ ಅಭಿವೃದ್ಧಿ ಆಗ್ಬೇಕಾಗಿತ್ತದ, ಹೈನುಗಾರಿಕೆ ಬೇಸಾಯಕ್ಕೆ ಹೆಚ್ಚು ಮಹತ್ವ ಕೊಡಪ್ಪ, ಅನುದಾನ ಹೆಚ್ಚು ಕೊಡ ಅಂತ ಹೇಳ್ತಾರ ಅವ್ರು. ಇವತ್ತು ನಮ್ದ ಗ್ರೇಟ್ ಶಾಕ್ ಅಬ್ಸರ್ವರ್ ಅಂದ್ರ ಇಂಡಿಯನ್ ಎಕನಾಮಿದಾಗ ಯಾವ್ದ ಅಗ್ರಿಕಲ್ಚರ್. ಈಗ ನಾವು ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಇರ್ಬೇಕಂತ ಇದೆ. ಸುಧಾರಣೆ ಮಾಡ್ಕೊಳ್ಳಿ. ನೀವು ಮಾರ್ಕೆಟ್ಗೆ ಅದನ್ನ ಸ್ವಿಚ್ ಓವರ್ ಮಾಡ್ರಿ. ನೀವು ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಬದಲಾಗಿ ಕಾರ್ಪೊರೇಟ್ ಫಾರ್ಮಿಂಗ್ ಕಾನ್ಸೆಪ್ಟ್ ತಂದ್ರಿ, ದೇಶದ ಹಾಳು ಮಾಡಿದ್ರೆ. ಇನ್ನೊಂದು ಹೇಳ್ತೇನೆ ತಮಗೆ, ಇಲ್ಲ ಇದ್ರಾಗ ಇದು ಸಂಬಂಧಪಟ್ಟದ್ದು ಹೇಳ್ತೇನೆ. ಈಗ ನಮ್ಮಲ್ಲೇನ ಲ್ಯಾಂಡ್ ಕಡಿಮೆ ಇದೆ. ಅಮೆರಿಕಾದಷ್ಟು ದೊಡ್ಡ ಲ್ಯಾಂಡ್ ಇಲ್ಲ, ರಷ್ಯಾದಷ್ಟು ದೊಡ್ಡ ಲ್ಯಾಂಡ್ ಇಲ್ಲ, ಚೈನಾದಷ್ಟು ದೊಡ್ಡ ಲ್ಯಾಂಡ್ ಇಲ್ಲ. ನಮ್ಮಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಬಹಳ ಕಡಿಮೆ ಇದೆ. ಆ ಕಡಿಮೆ ಅಗ್ರಿಕಲ್ಚರ್ ಲ್ಯಾಂಡ್ ರೈತರ ಸಂಖ್ಯೆ ಹೆಚ್ಚಿದೆ. ಇದ್ದ ಅಗ್ರಿಕಲ್ಚರ್ ಲ್ಯಾಂಡ್ ನೀವು ಕಾರ್ಪೊರೇಟ್ ಕೊಟ್ರಂದ್ರ ಆ ರೈತರಿಗೆ ನೀವು ಉದ್ಯೋಗ ಎಲ್ಲಿ ಕೊಡ್ತೀರಿ? ಇಲ್ಲ. ಈ ಮೋದಿ ಅವರು ನಮ್ಮ ರೈತರ ಆದಾಯವನ್ನು ಹೆಚ್ಚು ಮಾಡ್ತಾನೆ, ಡಬಲ್ ಮಾಡ್ತಾನೆ, ಟ್ರಿಬಲ್ ಮಾಡ್ತಾನೆ ಅಂತ ಹೇಳಿದ್ರೆ, ಇವಾಗ ರೈತರು ತಪ್ಪದ ಸರ್. ರೈತರು ತಮಗೆ ಬೇಕಾದಂತಹ ತಮ್ಮ ಒಂದು ವ್ಯವಸ್ಥೆಗೆ ಅನುಕೂಲ ಆಗುವಂತ ಜನರನ್ನ ಪ್ರಾಮಾಣಿಕ ತರುವ ತರದ ಇವತ್ತಿಗೆ ಯಾರನ್ನು ತಂದು ಕುಡಿಸಿದಾರು. ಯಾಕಂದ್ರೆ ರೈತರು ನಿಂತಿಲ್ಲದೋ ಅಜ್ಞಾನಿಗಳಿದ್ದಾರೋ ಅವ್ರು ಬಿಟ್ಟು ವಿಷಯ. ಆದ್ರೂ ಸಹಿತ ಈ ರೈತರು ಒಂದು ತಪ್ಪು ಮಾಡಿದ್ರು ಇಲ್ಲಿವರೆಗೆ. ಏನಪ್ಪಾ ಅಂದ್ರೆ ತಮ್ಮನ್ನ ಹಿತ ಕಾಯುವಂತ ಜನರ ಆಸರಿಲ್ಲ. ಯಾಕಂತಂದ್ರೆ ದಲಾಲಿ ಸಂಸ್ಕೃತಿ ನಮ್ಮಲ್ಲಿ ಇತ್ತು. ಇದನ್ನ ತೆಗೆದು ಹಾಕುವಂತ ಸಮಾಜವಾದಿಗಳು ವಾದ ಮಾಡ್ತಿದ್ರು. ಆ ದಲಾಲಿ ಸಂಸ್ಕೃತಿ ಹೋಗಲಿ ಅಂತ ತಿಳ್ಕೊಂಡು ರೈತರು ಸಹಿತ ಬಯಸಿದ್ರು. ಆದ್ರೆ ಇವತ್ತು ಮೋದಿ ಅವರು ಆ ದಲಾಲಿ ಸಂಸ್ಕೃತಿ ಕಿತ್ತು ಹಾಕೋಣ ಅಂತ ಹೇಳ್ತಾ ಇವತ್ತು ಅಂಬಾನಿ, ಅದಾನಿ ಅಂತ ದೊಡ್ಡ ಇವತ್ತಿನ ಕಾರ್ಪೊರೇಟ್ಗಳು ತಂದಿದ್ದ ಮಾರ್ಕೆಟ್ ಓಪನ್ ಮಾಡ್ತಾವ ಅಂತೇಳಿ APMCಗಳು ಸಹಿತ ಇವತ್ತು ಜ್ವಾಲೆ ಹಚ್ಚಿಗೆ ಕೇವಲ ಡೈರೆಕ್ಟ್ ಆಗಿ ಕಾರ್ಪೊರೇಟ್ ಆಗಿ ಕೊಡಕೊಂಡಿದ್ದಾರೆ. ಇದರಿಂದಾಗಿ ಈ ರೈತ ಇನ್ನು ಭವಿಷ್ಯದಲ್ಲಿ ಏನಾದ್ರು ಜೀವನದ ಬೆಳೆಯಕ್ಕೆ ಸಾಧ್ಯತೋ ಅವ್ರನ್ನ ನೆಮ್ಮದಿ ನಾವು ಅನ್ನ ಭಾಗ್ಯ ಆ ಭಾಗ್ಯ ಅಂತ ಊಟ ಮಾಡ್ತಾ ಇದ್ದೀವಿ. ರೈತರ ಅನ್ನ ನಾವು ಊಟ ಮಾಡಾಕತ್ತೀವಿ, ನಾವು ಉಳಿತೀವಿ ಅಂತ ನಿಮ್ಗೆ ಅನಿಸ್ತದೆ ಸರ್? ಇದೆ ಮೋದಿ ಅವ್ರು ಮಾಡುತ್ತಿರುವಂತ ಈ ಹೆಜ್ಜೆ. ನಾನು ನೋಡಿ ತಮಗೆ ಹೇಳ್ತೀನಿ, ಸಮಾಜವಾದ ನಮ್ಮಲ್ಲಿ ಸಾಕಷ್ಟು CPI, CPM ಎಲ್ಲರಿಗೂ ಪೊಲ್ಯೂಷನ್ ಗವರ್ಮೆಂಟ್ದಾಗ ಅವಕಾಶ ಇತ್ತು. ಈ ದೇಶ ಹಾಳಾಗಲಿಕ್ಕೆ, ಆರ್ಥಿಕ ವ್ಯವಸ್ಥೆ ಹಾಳಾಗಲಿಕ್ಕೆ, ದಿವಾಳಿ ಏಳಲಿಕ್ಕೆ, ಕಾರ್ಪೊರೇಟ್ ಬಾಡಿ ಬೆಳಿಲಿಕ್ಕೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಯಾಕಂದ್ರೆ ಅವರು ಕೆಲವೊಂದು ಸರ್ಕಾರದಲ್ಲಿ ಸೇರಿದ್ರು, ಅವರು ಯಾರು ಧ್ವನಿ ಎತ್ತಲಿಲ್ಲ. ಇವತ್ತು ಕೂಡ ಅವ್ರು ಧ್ವನಿ ಎತ್ತಾ ಇಲ್ಲ. ಇದಕ್ಕೆ ಏನು ಕಾರಣ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಒಂದು ವೇಳೆ ರಾವಣ ಕುಂಭಕರ್ಣನ ವಿಭೀಷಣ್ ಮಾತು ಕೇಳಿದ್ದ ಯುದ್ಧ ಆಗ್ತಿರಕ್ಕಿಲ್ಲ, ರಾಕ್ಷಸ ವಂಶ ಹಾಳಾಗ್ತಿರಕ್ಕಿಲ್ಲ. ಅವ್ ಯಾರ ಮಾತು ಕೇಳ್ತಾನಂದ್ರ ಮಹೋದರ್ ಅನ್ನುವಂತ ಒಬ್ಬ ತೆಲೆತ್ರಿಕನ ಮಾತು ಕೇಳ್ತಾನ. ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿರಲಿ, ಅವ್ರು ಮೋದಿನ ಆಗಿರಲಿ, ಇನ್ಯಾರೋ ಆಗಿರಲಿ, ಅವ್ರು ಹಿಂದಿರುವಂತ ಸಲಹೆಗಾರರು ಏನಿರ್ತಾರಲ್ಲ, ಉತ್ತಮ ಸಲಹೆಗಾರರಿದ್ರ ದೇಶ ಮುಂದೆ ಹೋಗ್ತಿದೆ. ಉತ್ತಮ ಸಲಹೆಗಾರ ಇರ್ಲಿಲ್ಲ ಅಂದ್ರೆ ದೇಶ ಮುಂದೆ ಹೋಗುದಿಲ್ಲ. ನನಗೆ ಈ ದೇಶದಾಗ ಒಂಡ್ರ ಅನಿಸ್ತಿದೆಯಲ್ಲ, ನಿನ್ನೆ ತನಕ ಅವ್ನಿಗೆ ಏನೋ ಅರ್ಥಶಾಸ್ತ್ರ ಬಗ್ಗೆ ಗೊತ್ತಿರುವುದಿಲ್ಲ. ಇವತ್ತು ಫೈನಾನ್ಸ್ ಮಿನಿಸ್ಟರ್ ಆಗ್ತಾನ, ಅದೇ ಕ್ಷಣಕ್ಕೆ ಅರ್ಥಶಾಸ್ತ್ರದ ಭಾಷಣ ಹೇಳಕ್ ಶುರು ಮಾಡ್ತಾನ. 20-22 ವರ್ಷ ಅರ್ಥಶಾಸ್ತ್ರ ಓದಿದವ್ರಿಗೆ ಎಲ್ಲಾ ಕಾರ್ನರ್ ಗೊತ್ತಿರುವುದಿಲ್ಲ.
ಇವು ಫೈನಾನ್ಸ್ ಮಿನಿಸ್ಟರ್ ಆಗಿ ಒಂದೇ ರಾತ್ರಿದಾಗ ಇವು ಅರ್ಥಶಾಸ್ತ್ರಜ್ಞ ಆಗ್ತಾನೆ. ಈ ಮಿರಾಕಲ್ ಹೋಗ್ಬೇಕು. ಅದ್ರಲ್ಲಿ ಅನ್ನೋದು ಏನಪ್ಪಾ ಅಂತಂದ್ರೆ ಸೂಕ್ಷ್ಮವಾಗಿ ಪ್ಲಾನಿಂಗ್ ಕಮಿಷನ್ ತೆಗೆದ ತಪ್ಪ, ಅದ್ರ ಬದ್ದ ನೀತಿ ತಂದಿದ್ದೆ ತಪ್ಪ, ಇದು ತಪ್ಪ, ಅದು ನೀತಿ ತಂದಿದ್ದು ಇನ್ನೂ ದೊಡ್ಡ ತಪ್ಪ, ಅಪರಾಧ. ಕಾರ್ಪೊರೇಟ್ ಪ್ರಿನ್ಸಿಪಲ್ ಮ್ಯಾಗ ಇವೇರೇನು ಬದಲಾವಣೆ ತಂದ್ರೆ ನೀತಿ ಆಯೋಗ ಆಯ್ತು, ಇನ್ನೇನೇ ಆಯ್ತು, ಇವನ್ ಅದನ್ನ UGCನೂ ತೆಗೆದು ಏನೋ ಮಾಡ ಜ್ಞಾನದೊಂದು ಇದು ಮಾಡಕ್ ಹೋಗಿದ್ರು, ಅಲ್ಲೆಲ್ಲ ಕೈ ಬಿಟ್ಟಾರೋ. ಫಸ್ಟ್ ಪೀರಿಯಡ್ ನಲ್ಲಿ ಏನು 19, 14, 15ರಲ್ಲಿ ಏನು ಭಾಷಣಗಳನ್ನು ಮಾಡ್ತಿದ್ರು, ಹೊಸ ಹೊಸ ಕಣವನ್ನು ತೋರ್ತಿದ್ರು, ಅವನ್ನೆಲ್ಲ ಬಿಟ್ಟಾರ. ಇವು ಏನೂ ಇಲ್ಲ, ಇವೆಲ್ಲ ಏನಿದೆ ಹೊಸ ಟರ್ಮ್, ಇವು 2010 ಎಲ್ಲ ಹೊಸ ಟರ್ಮ್. ಇವ್ರು ಹಳಿದಿಂದ ಹೊರಗೆ ಬರಕಾಗಿಲ್ಲ. ಒಳಗಿರುವಂತ ಸರಾಯಿ ಏನಿದೆ ಹಳಿದ ಇದೆ, ಮ್ಯಾಗ್ ಲೇಬಲ್ ಅಷ್ಟೇ ಚೇಂಜ್ ಇದೆ. ಇವರಿಗೆ ಆ ಮೊದಲಿನ ತತ್ವಗಳನ್ನ ಬಿಟ್ಟು ಡಿಬೇಟ್ ಆಗಕ್ಕೆ ಬಿಡುವುದಿಲ್ಲ. ಇನ್ನು ಇಂಥವ್ರಿಗೆ ಹೋದ ನಂತರ ನಿಮ್ಗೆ ಹೇಳ್ತೇನೆ, ಅಗ್ರಿಕಲ್ಚರ್ ನಮ್ದು ಬಹಳ ಸ್ಟ್ರಾಂಗ್ ಇದೆ. ಇಲ್ಲಿ ರೈತರು ಎಲ್ಲಿ ತನಕ ಬುದ್ಧಿವಂತರ ಆಗೋದಿಲ್ಲ, ಅಲ್ಲಿ ತನಕ ಈ ದೇಶ ಹಿಂಗ ಹೋಗೋದ, ಈ ಕಳ್ಳ ಜನರಿಗೆ ಅವಕಾಶ ಸಿಗ್ತಾ ಹೋಗೋದ. ಎಂತ ರೈತ ಇದಾಗ್ತಾನೆ, ಅವಾಗ ನ್ಯಾಯ ಸಿಗ್ತದೆ. ಇದಕ್ಕೆಲ್ಲಾನು ಹೊಣೆಗಾರರು ಅವರು ಆಗ್ತಾರೆ, ಮತದಾರರು ಆಗ್ತಾರೆ. ಮತದಾರರು ಮತ್ತು ರೈತರಿಗೆ ನಮ್ಗೆ ನ್ಯಾಯ ಬೇಕಾಯ್ತಂದ್ರೆ ರಸ್ತೆ ಮ್ಯಾಗ ನೀವು ಹೋರಾಟ ಮಾಡಿದ್ರೆ ಆಗುದಿಲ್ಲ. ಮತ ಚಲಾಯಿಸ್ರಿ, ಒಳ್ಳೆಯವ್ರ ನಿಮಗನ್ನ ಕಾನೂನುಗಳನ್ನ ರೂಪಿಸಿಕೊಡುವಂತವ್ರು ಚಲಾಯಿಸ್ರಿ. ಇವತ್ತು ನೀವು ಅಗ್ರಿಕಲ್ಚರ್ ಕಾನೂನು ವಿರೋಧ ಮಾಡ್ತೀರಿ, ಅವ್ರನ್ನೆಲ್ಲ ಆಯ್ಕೆ ಮಾಡಿದವ್ರು ಯಾರು? ನೀವೇ ಆಯ್ಕೆ ಮಾಡಿದವ್ರು. ಈಗ ಆಕ್ಚುಲಿ ಬ್ಯಾಕ್ ಫ್ಲಾಶ್ ಆಗ್ತಾ ಇದೆ. ಬ್ಯಾಕ್ ಫ್ಲಾಶ್ ಆದ ಬೆಳೆದಾಗ ಸಂವಿಧಾನದ ಒಂದು ಇದಿದೆ, ನ್ಯೂನ್ಯತೆ ಇದೆ. ರಿಕಾಲ್ ಕೊಟ್ಟಿಲ್ಲ. ರಿಕಾಲ್ ಕೊಟ್ಟಿದ್ರೆ ಅವ್ರನ್ನ ನಾವು ಹಳ್ಳಿ ತರ್ಸ್ಕೊಳ್ಬಹುದಾಗಿತ್ತು. ನೀವೆಲ್ಲ ನಮ್ಮ ವಿರುದ್ಧ ಕಾನೂನು ಮಾಡ್ತಾ ಇದ್ರಿ, ನೀವು ಆಳ್ಲಿಕ್ಕೆ ಯೋಗ್ಯರಿಲ್ಲ, ನೀವು ಕೆಳಗಿರಿ ಅನ್ಬಹುದಾಗಿತ್ತು. ಅದು ಪ್ರಯೋಜನ ಇಲ್ಲ. ಇಲ್ಲಿ ಒಂದಿದೆಯಲ್ಲ, ಅವರೇ ತಿಳ್ಕೊಳ್ಬೇಕು. ಈಗ ನಾ MP ಆಗಿ ಆಶ್ ಬಂದಿರ್ತೇನೆ, ನನ್ನ ಭಾಗದ ಜನ ಆ ಕಾನೂನಿಗೆ ವಿರೋಧ ಮಾಡಿದಾಗ ನಾನು ಸ್ಪಷ್ಟವಾಗಿ ಅದನ್ನ ಸರ್ಕಾರ ಗಮನಕ್ಕೆ ತರಬೇಕು. ನೋಡಿ, ಇದು ಬಹಳಷ್ಟು ರೈತರಿಗೆ ಅದು ಅನುಕೂಲ ಆಗ್ತಾ ಇಲ್ಲ, ಅನುಕೂಲ ಇಲ್ಲ ಅಂತ ರೈತರು ಬ್ಯಾಡ್ ಅಂತ ಇದ್ದಾರೆ. ನೀವೇನ್ ಮಾಡಿ, ಸರ್ಕಾರ ರೀಕನ್ಸಿಡರ್ ಮಾಡಿ ಅವಕಾಶ ಕೊಡಿ, ಮಂಚಗಳನ್ನ ಇದು ಮಾಡಿ ಚರ್ಚೆ ಮಾಡಿ ಒಂದು ಒಮ್ಮತಕ್ಕೆ ಬಂದ ನಂತರ ನೀವು ಆ ಕಾನೂನನ್ನ ಇಲ್ಲದ್ರೆ ಬಿಟ್ಟು ಬಿಡ್ರಿ. ಇದು ಆಗ್ಬೇಕಾಗಿತ್ತು. MP-ಗಳು MLA-ಗಳು ಜನಪ್ರತಿನಿಧಿಗಳು ಏನಾಗ್ಯಾರಪ್ಪ ಅಂದ್ರೆ ಅಧಿಕಾರದ ಬೆನ್ನ, ಹಣದ ಬೆನ್ನ ಹಚ್ಚಿದ್ರಿಂದಾಗಿ, ಸೆರೆಗಿರೆ ಕೊಟ್ಟು ಹಣ ಕೊಟ್ಟು ಆರಿಸಿ ಬಂದಿದ್ದರಿಂದಾಗಿ ಅವ್ರಿಗೆ ಈ ಚಿಂತನೆ ಬೇಕಾಗಿಲ್ಲ. ಅವ್ರಿಗೆ ಈಗ ನಾವು ಯಾಕಂದ್ರೆ ಅವರೇ ಆಮಿಷ ಒಟ್ಟವ್ರು ತಪ್ಪಲ್ಲ, ಆಮಿಷಕ್ಕೆ ಒಳಗಾದವ್ರು ತಪ್ಪಿದು. ಎರಡು ಕರೆಕ್ಟ್ ಸರ್. ಅಲ್ರಿ, ನನಗೆ ಸೆರೆ ಕೊಟ್ಟ ನಾ ಕುಡ್ದನಂದ್ರೆ ಹೆಂಗ? ನೀನು ಕುಡಿಯ ಅಂತ ತಿಳಿಬೇಕು. ಅದನ್ನ ಏನು ವಿಷ ಆಯ್ತೋ ಸೆರೆ ಆಯ್ತೋ, ಸೆರೆ ಕುಡಿಲೋ ಬೇಡ ಅಂತೇಳಿ ನಾನ್ ನೋಡ್ಕೋಬೇಕು. ನಾ ಕುಡ್ದಂತ ನನಗೆ ಅವ ಸೆರೆ ಕುಡಿಸಿದಂದ್ರೆ ಅದೊಂದು ತಪ್ಪಲ್ಲ. ಅದು ಅವ್ರು ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಡಾರಂದ್ರೆ ಅವ್ರು ತಪ್ಪಲ್ಲದು. ನೀ ದುಡ್ಡು ತಗೊಂಡು ಓಟ್ ನೀನ್ ವಿಚಾರ ಮಾಡು. ನನಗೆ ಸರ್ಕಾರ ಏನು ಬೇಕು, ನನ್ನ ಮನುಷ್ಯ ರಿಪ್ರೆಸೆಂಟೇಟಿವ್ ಹೆಂಗ ಬೇಕು, ನಿಮ್ ಪರಿಹಾರ ಏನಿದೆ? ಪರಿಹಾರ ಇದೆ, ಅವರಿಬ್ರು ಸುಧಾರಿಸಬೇಕು. ರೈತ ಬಂದು ಸುಧಾರಿಸಬೇಕು. ತನಗೆ ನ್ಯಾಯ ಬೇಕಾಗಿತ್ತಂದ್ರೆ ರೈತ ಈಗೇನಿಲ್ಲ. ಇಲೆಕ್ಷನ್ 5 ವರ್ಷಕ್ಕೊಮ್ಮೆ ಬರ್ತಿದೆ, ಯಾರಿಗೂ ಬರ್ದು ಕೊಟ್ಟಿಲ್ಲ, ಸಂವಿಧಾನ ಕ್ಲಿಯರ್ ಕಟ್ಟಿದೆ. ನೆಕ್ಸ್ಟ್ ಇಲೆಕ್ಷನ್ ಬಂತಲ್ಲ, ನಿಮಗೆ ಎಂತ ಸರ್ಕಾರ ಬೇಕು, ನಿಮಗೆ ಯಾರು MP-ಗಳು ಬೇಕು, ನಿಮ್ಗೆ ಯಾರು MLA-ಗಳು ಬೇಕು, ಅವ್ರನ್ನ ಆಯ್ಕೆ ಮಾಡಿ. ದುಡ್ಡಿದ್ದವ್ರು ನಿಲ್ತಾ ಇದ್ದಾರೆ ಸರ್. ಈ ನಮ್ಮ ನಿಮ್ಮಂತವ್ರು ಇವನ್ ಅದನ್ನ ಹೋಗಿ ನಿಲ್ಲುವ ಸ್ಥಿತಿಗಳು ನಾವು ಇಲ್ಲ ಅಂದಾಗ ದುಡ್ಡಿದ್ದವರ ಹೊಳೆ ನಿಲ್ಲುವಂತ ಪ್ರಸಂಗ ಐತಿ. ಅವ್ರಿಗೆ ಈಗ ಎಲ್ಲರೂ ತುಳು ನಿಂತಾಗ ಏನ್ ಮಾಡ್ಬೇಕು ನೋಡ್ರಿ? ದುಡ್ಡಿಲ್ಲದನ್ನ 70ರ ದಶಕ ತನಕ ದುಡ್ಡು ಇಲ್ಲದನ್ನ ನಿಲ್ತಿದ್ರು, ಗೆಲ್ತಿದ್ರು. ಜನ ಏನ್ ಮಾಡ್ತಿತ್ತಂದ್ರ ಕ್ಯಾಂಡಿಡೇಟ್ ಹುಡ್ಕೊಂಡ್ ಬಂದು ನಿಲ್ಲಿಸ್ತಿದ್ರು ಅವ್ರನ್ನ. ನೀವೇನು ಮಾಡಕ್ ಹೋಗ್ಬೇಡ್ರಿ, ಪ್ರಚಾರ ಗಿಚಾರ ನೀವು ಖರ್ಚು ಮಾಡ್ಬೇಡ್ರಿ, ನಾವು ಮಾಡ್ತೀವಿ ಅಂತಿದ್ರು ಅವ್ರು. ಅವ್ರ ಮಾಡ್ತಿದ್ರು. ಅವಾಗ ಇದೆಲ್ಲ ಹುಚ್ಚಿರಾಗಿಲ್ಲ. ನೀವು ಯಾವಾಗ ದುಡ್ಡು ತಗೊಂಡ್ ಮಟ್ಟ ಹಾಕಕ್ ಶುರು ಮಾಡಿದ್ರಿ, ಅವಾಗ ಅಲ್ಲಿ ಏನಾಯ್ತು, ದುಡ್ಡು ಖರ್ಚು ಹಾಕತಿ ಅಂದ್ಕೊಳ್ಳಿ ಅವ ಏನ್ ಮಾಡಿದ, ಇನ್ವೆಸ್ಟ್ಮೆಂಟ್ ತಿಳ್ಕೊಂಡ, ದುಡ್ಡು ಇದ್ದವ್ ಮುಂದ್ ಬಂದ. ಈಗ ಎರಡನೇದವರು ಬುದ್ಧಿವಂತರಾಗಲಿ ಅಥವಾ ದೇಶದ ಕಳಕಳಿ ಇದ್ದವರಾಗ್ಲಿ ಇಲೆಕ್ಷನ್ ಇಲೆಕ್ಷನ್ ಗೆಲ್ಲಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ, ನಾವು ಈಗಾಗಲೇ ಒಂದು ಕೆಟ್ಟ ಚಾಲಿಯನ್ನು ಹಾಕಿಕೊಟ್ಟಿದ್ದೇವೆ. ಒಂದು ಕೆಟ್ಟ ಪರಂಪರೆಯನ್ನು ಹಾಕಿಕೊಟ್ಟೆ ನಾವು ಇದ್ರದ್ದು ಇಲೆಕ್ಷನ್ದು. ಆ ಪರಂಪರೆನ ಎಂಡ್ ಹೆಂಗ್ ಆಗ್ಬೇಕಪ್ಪ ಅಂದ್ರೆ, ಯಾವ ಪಾಲಿಸಿ ನೀತಿಯಿಂದ ಆಗೋದಿಲ್ಲ, ಸರ್ಕಾರ ಕಾನೂನಿನಿಂದ ಆಗೋದಿಲ್ಲ. ಅದನ್ನ ಮಾಡಾವ ಯಾರಂದ್ರೆ ಕೊನೆಗೆ ಮತದಾರನ ಮಾಡ್ಬೇಕು. ಅದನ್ನ ಏನ್ ಮಾಡ್ಬೇಕು? ಒಂದು ಒಳ್ಳೆಯವ್ರು ಇರಲಿಲ್ಲ, ರೈತ ಬಯಸ್ತಾನ, ಅವ್ನು ನಿಲ್ಲಪ್ಪ ಅಂತ ಬಯಸ್ತಾನ, ನಿಲ್ಲಿಲ್ಲ, ಅದು ಅವ್ರು ನಿಲ್ಲಿಸಲಿಲ್ಲ ಅಂದ್ರೆ ಹಾಗೆ ಮತ ಹಾಕಲ್ಲ. ಏನ್ ಮಾಡ್ಬೇಕು? ರೈತರು ಏನ್ ಮಾಡ್ಬೇಕು, ತಮ್ಮ ಭಾಗ ತಮಗೆ ಯಾರ ನಾಲೆಜ್ ಐತಲ್ಲ ರೈತರ ಬಗ್ಗೆ ಕಳಕಳಿ ಐತೆ, ಅವ್ನು ಹಿಡ್ಕೊಂಡು ಹೋಗ್ಬೇಕು, ಅವನ ಕಡೆ ನಾಲೆಜ್ ಪಾಯಲ್ ಮಾಡ್ಬೇಕು, ನೀವು ಹಾಕ್ಬೇಕು, ಅವ್ನ ಮನ್ಯಾಗ ಕೊಂಡ್ಲ. ಇದಾಗಬೇಕು. ಕಾಂಗ್ರೆಸ್ ನೊಗ ಹೇರಿದ ಜೋಡಿ ಅಂತ ಕಾಂಗ್ರೆಸ್ ಇದ್ದ ಬೆಳೆದಾಗ ನನಗೆ ಗೊತ್ತಿದೆ. ನಾನು ಸಣ್ಣ ಎಲ್ಲ ನೋಡ್ತಾ ಇದ್ದೇನೆ. 69 ಎಲೆಕ್ಷನ್ಗಳನ್ನು ನೋಡೇನೆ, 79 ಎಲೆಕ್ಷನ್ಗಳನ್ನು ನೋಡೇನೆ. ಹುಡುಕತ್ತಿದ್ರು ಅವರು ಈ ಭಾಗದಾಗ ಯಾರು ಒಳ್ಳೆ ವ್ಯಕ್ತಿ ಇದಾರಪ್ಪ, ಯಾರು ಸಮಾಜಕ್ಕೆ ಏನ್ ಮಾಡಕ್ ಸಾಧ್ಯ, ಅವ್ರು ಹುಡುಕೊಂಡ್ ಬಂದು ಅವರೇ ನಿಲ್ಲಿಸ್ತಿದ್ರು. ಅವ್ರೇನು ಒಂದು ಪೈಸಾನು ಖರ್ಚು ಮಾಡಕ್ ಹಸ್ತಿರಕ್ಕಿಲ್ಲ. ಆ ಸ್ಥಿತಿ ಪುನಃ ನಿರ್ಮಾಣ ಯಾವಾಗ ಆಗ್ತಿದೆ,
ಅವಾಗ ಈ ಎಲ್ಲರೂ ಏನ್ ಮಾಡ್ತಾರಂದ್ರೆ ತಮ್ಮ ಹಾಸಿಗೆಗಳನ್ನ ಕಟ್ತಾರೆ. ಅಂದ್ರೆ ಒಟ್ಟಿನಲ್ಲಿ ಮತದಾರ ಜಾಗೃತ ಆಗಬೇಕು. ಹೌದು, ಯಾವಾಗಲೂ ಕ್ರಾಂತಿ ಏನಿದೆಯಲ್ಲ ಕೆಳಗಿನಿಂದ ಆಗ್ಬೇಕದು. ಈಗ ನಾವು ಸ್ವತಂತ್ರ ಸಿಗಬೇಕಾದ್ರೆ ಮ್ಯಾಗಿನ ಅವ್ರ ಕಡೆಯಿಂದ ಆಗಲಿಲ್ಲ. 1885 ಕಾಂಗ್ರೆಸ್ ಫಾರ್ಮ್ ಆಗಿತ್ತು, ಬುದ್ಧಿವಂತರ ಅಷ್ಟ ಸೇರ್ಕೊಂಡಿದ್ರು, ಅವರಿಂದ ಆಗಲಿಲ್ಲ. ಗಾಂಧಿ ಅಂತವರು ಕೆಳಕ್ಕೆ ಇಳಿದಾಗ, ಗ್ರಾಸ್ ರೂಟ್ ಇಳಿದಾಗ, ಹಳ್ಳಿಗಳಲ್ಲಿ ಸಂಘಟನೆ ಆದಾಗ, ಅವೇರ್ನೆಸ್ ಬಂದಾಗ, ಪ್ರತಿ ಒಬ್ಬನಲ್ಲಿ ಅವೇರ್ನೆಸ್ ಬಂದಾಗ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಇವತ್ತು ನಾನು ಹೇಳ್ತೇನೆ, ಯಾವಾಗ ನೀವು ಅಲ್ಲಿ ಎಂತಹ ಬಲಾಢ್ಯ ಸರ್ಕಾರದ ರಾಜ್ಯದ ವಿರುದ್ಧ, ಸಾಮ್ರಾಟದ ವಿರುದ್ಧ ನೀವು ಗ್ರಾಸ್ ರೂಟ್ ಮಟ್ಟದಲ್ಲಿ ಪ್ರತಿಯೊಬ್ಬರು ಹೇಗೆ ತಯಾರಾದ್ರಿ, ಈಗೂ ನೀವು ತಯಾರಾಗಿ ಈ ವ್ಯವಸ್ಥೆ ಏನಿದೆ ಇದು ಇಲ್ಲದಾಗ್ತಿದೆ. ಅಲ್ಲಿ ತನಕ ಇಲ್ಲಂದ್ರೆ ಅವ್ರು ಬೇಕೋದ ಕೂತ್ರೆ ಏನೂ ಆಗೋದಿಲ್ಲ. ಎಲ್ಲ ಮೀಡಿಯಾಗಳನ್ನು ಹಿಡ್ಕೊಂಡು ಎಲ್ಲಾನು ತಗೊಂಡಾರ, ಎಲ್ಲರೂ ಡಿವೈಡ್ ಆಗ್ತಾರ. ಯಾವ ತತ್ವದ ಮ್ಯಾಗ ಡಿವೈಡ್ ಆಗ್ತಾನ, ಯಾವ ದುಡ್ಡಿನ ಮ್ಯಾಗ ಡಿವೈಡ್ ಆಗ್ತಾನ, ಯಾವ ಜಾತಿ ಮ್ಯಾಗ ಆಗ್ತಾನ, ಯಾವ ಭಾಷೆದ ಮ್ಯಾಗ ಆಗ್ತಾನ. ದೇಶನ ಹಾಳು ಮಾಡ್ತೀವಿ ನಾವು. ಇದು ಬೇಡಪ್ಪ ಅಂದ್ರೆ ನೀವೇನು ಮತದಾರ ಅದ್ರಿ, ನೀವ ನಿಮ್ಮ ಕ್ಯಾಂಡಿಡೇಟ್ನ ಗುರುತಿಸ್ರಿ, ತಗೊಂಡೋಗಿ ನಿಲ್ಸ್ರಿ. ಅವ್ನು ಲಪೋಟ್ ಮಾಡಿದಂದ್ರೆ ಅವನ ಕಡೆಯಿಂದ ನೀವ ಕೂತ ರಾಜೀನಾಮೆ ತಗೊಳ್ಳಿ. ಈ ಸ್ಟ್ರೀಟ್ನಾಗ ಹೋಗಿ ಫೈಟ್ ಮಾಡುವುದರಿಂದ, ರಸ್ತೆಗಳು ಬಂದ್ ಮಾಡುವುದರಿಂದ, ವಿಧಾನಸೌಧ ಗೆರ ಹಾಕೋದ್ರಿಂದ ಏನೂ ಆಗುದಿಲ್ಲ. ನೀವು ಯಾರನ್ನ ಆರಿಸ್ತಂದ್ರಿ ಅವ್ರ ಮನೆ ಬಾಗಿಲು ಹೋಗಿ, ನಮ್ಗೆ ನ್ಯಾಯ ಕೊಡಿಸೋ ಯೋಗ್ಯತೆ ಇತ್ತು, ನೀನು ಮುಂದುವರಿ, ಇಲ್ಲಂದ್ರೆ ರಾಜೀನಾಮೆ ಕೊಡು, ಮನೆ ಕೊಡು ಅಂತ ಹೇಳಿ. ಇದು ಯಾವಾಗ ಅವರಲ್ಲಿ ಬರ್ತಿದೆ ಮತದಾರರಲ್ಲಿ, ಅವಾಗ ಇದೇನಾಗ್ತಿದ್ರೆ ಡ್ರಾಸ್ಟಿಕ್ ಚೇಂಜಸ್ ಆಗ್ತಿದೆ ದೇಶಕ್ಕೆ. ಅವಾಗ ನಾವು ದೇಶದ ಜನತೆಗೆ ನ್ಯಾಯ ಕೊಡಕ್ಕೆ ಸಾಧ್ಯತೆ, ಒಳ್ಳೆ ಉತ್ತಮ ವ್ಯವಸ್ಥೆನ ಪುನಃ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ. ಆತ್ಮೀಯರೇ, ತಾವು ಇಲ್ಲಿಯವರೆಗೆ ಅರ್ಥತಜ್ಞರಾದಂಥ ಡಾಕ್ಟರ್ ಪಂಗಣ್ಣ ಅವರ ಮಾತುಗಳನ್ನು ಕೇಳಿದಿರಿ, ಅವರ ಉತ್ತರಗಳನ್ನು ಕೇಳಿದಿರಿ, ಪರಿಹಾರವನ್ನು ಸೂಚಿಸಿದ್ದಾರೆ ಅವರು. ಈ ಹಿನ್ನೆಲೆಯಲ್ಲಿ ತಾವು ಸಹಿತ ಯೋಚನೆ ಮಾಡ್ರಿ. ಯಾಕಂತಂದ್ರೆ ಇವತ್ತು ದೇಶ ಪೂರ್ತಿಯಾಗಿ ಇವತ್ತು ಮೋದಿ ಆಗಿರ್ಬೋದು, ನಾಳೆ ಇನ್ನೊಬ್ರು ಬರ್ಬೋದು. ಇದೇ ವ್ಯವಸ್ಥೆಯಿಂದನ ನಿಮ್ಗೆ ದುಡ್ಡು ತೊಗೊಂಡು ಓಟ್ ಹಾಕುವಂತ ಹೊಂಟ್ರಂದ್ರೆ ಇಂಥ ಇನ್ನೊಬ್ಬ ಮತ್ತೆ ಬರವ ದುಡ್ಡು ಕೊಟ್ಟಂತವ ನಮ್ಮ ದುಡ್ಡನ್ನು ತೊಗೊಂಡು ಇನ್ವೆಸ್ಟ್ ಮಾಡಿರ್ತಾನೆ. ಆ ಬಂಡವಾಳ ತಪ್ಪಿಸ್ಬೇಕಾಗಿದ್ರೆ ನೀವು ವಿಚಾರ ಮಾಡಿ, ನಿಮ್ಮ ದುಡ್ಡು ತೊಗೊಳ್ಳಾರ್ದ, ನೀವು ದುಡ್ಡು ತೊಗೊಳ್ಳಾರ್ದ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಂಡ ನೀವು ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ನೀವು ಮೊದಲು ಪ್ರಾಮಾಣಿಕರಾಗ್ರಿ. ಇಲ್ಲ ಆದರೆ ಒಂದು ಸಣ್ಣ ಕೋವಿಡ್ಗೆ ಇವತ್ತು ಇಡೀ ದೇಶ ನಡಿಗೆ ಹೋಗ್ಯದ. ಇಲ್ಲಿ ನಿರುದ್ಯೋಗ ಹೆಚ್ಚಾಗ್ಯದ, ಬಡತನ ಹೆಚ್ಚಾಗ್ಯದ. ಇವತ್ತು ಒಂದು ಸರ್ವೆ ಹೇಳ್ತದೆ, ಈ ದೇಶದೊಳಗೆ 67 ಕೋಟಿ ಜನ ನಿರುದ್ಯೋಗಿಗಳಾಗಿದ್ದಾರೆ ಇವತ್ತು ಅಂತೇಳಿ. ಇದನ್ನೆಲ್ಲ ನೀವು ನೆನಪಿಟ್ಟುಕೊಂಡು, ನಮ್ಮ ತಜ್ಞರು ಹೇಳಿದಂಥ ಮಾತುಗಳನ್ನು ಗಮನದಲ್ಲಿಟ್ಟುಕೊಂಡು ನೀವಿದ್ದಂಥವ್ರು ನಿಮ್ಮ ಭವಿಷ್ಯ ನಿರ್ಮಾಣಕ್ಕಾಗಿ ನೀವು ಒಳ್ಳೆ ನಿರ್ಧಾರ ತಗೊಳ್ರಿ. ಹಾಗೆ ಇಂಥ ಇನ್ನೂ ಅನೇಕ ಕಾರ್ಯಕ್ರಮ ನಮ್ಮ ಈ ಹೇ ಸೀತಾರಾಮ್ ಚಾನಲ್ ಬರ್ತಾ ಇರ್ತಾವ. ತಾವು ಇದನ್ನು ಗಮನವಿಟ್ಟು ನೋಡ್ತಾ ಇರಬೇಕು, ಗಮನಿಸ್ತಾ ಇರಬೇಕು. ಆದಷ್ಟು ಪ್ರತಿ ಶನಿವಾರ ಬೆಳಗ್ಗೆ ನಮ್ಮ ಈ ಹೇ ಸೀತಾರಾಮ್ ಹೊಸ ಒಂದು ಎಪಿಸೋಡ್ಗಳು ಬರ್ತಾ ಇದ್ದಾವೆ. ನೀವು ನೋಡಿ ನಿಮಗೆ ಸರಿ ಅನಿಸಿದ್ರೆ ಲೈಕ್ ಮಾಡಿರಿ, ಇಲ್ಲ ಅದ್ರ ಡಿಸ್ಲೈಕ್ ಮಾಡಿರಿ. ಮತ್ತು ಇನ್ನೂ ಒಳ್ಳೇದು ಅನಿಸ್ತಪ್ಪ ಅಂತಂದರೆ ಕಾಮೆಂಟ್ ಮಾಡಿರಿ. ಭಾಳ ಒಳ್ಳೇದು ಅನಿಸ್ತಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಇದು ಯಾಕಂದರೆ ಇದನ್ನು ಒಂದು ಸಣ್ಣದಾದಂಥ ಒಂದು ಇವತ್ತು ಮೂಮೆಂಟ್. ನಾಳೆ ಇದನ್ನು ಶುರು ಮಾಡಿದ್ದು ಕೇವಲ ನಾನು ಹೊಟ್ಟೆ ತುಂಬಿಸ್ಕೊಳಕ್ಕಲ್ಲ. ಹೊಟ್ಟೆ ತುಂಬ ನನ್ನ ಉದ್ಯೋಗದ ನನ್ನ ಉದ್ದೇಶ ಏನಪ್ಪ ಅಂತಂದರೆ ಈ ಚಾನಲ್ ಶುರು ಮಾಡಿದ್ದು ಪ್ರತಿಯೊಬ್ಬರು ಇವತ್ತು ಪ್ರತಿಯೊಬ್ಬರಿಗೂ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಈ ಸಣ್ಣ ಒಂದು ಮೂಮೆಂಟ್ದಿಂದ ಒಂದು 10-20 ಮಂದಿಗೆ, 100 ಮಂದಿಗೆ, 1000 ಮಂದಿಗೆ ಮುಟ್ಟಬೇಕಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದು ನೀವು ಮುಟ್ಟಿಸ್ರಿ. ಇದೊಂದು ನಿಮ್ಮದ ಚಾನಲ್. ಇದು ನಿಮ್ಮ ಮನೆ ಮಗ, ದಯವಿಟ್ಟು ಇದನ್ನು ಬೆಳೆಸ್ರಿ. ಇದು ಎಷ್ಟು ಬೆಳೀತದ ಜೊತೆಗೆ ನೀವು ಜಾಗೃತರಾಗಿರಿ. ಜಾಗೃತ ಮತದಾರರಾಗಿ ನೀವು ಒಳ್ಳೆಯವ್ರನ್ನ ಆಯ್ಕೆ ಮಾಡಿಕೊಳ್ರಿ. ಒಳ್ಳೆಯ ಅರ್ಥ ನಮ್ಗೆ ಬರೋಕ್ಕೆ ಸಾಧ್ಯತೆ. ಇಲ್ಲಾಂದ್ರೆ ಮೋದಿ ಅಂತವರು ಕಾಂಗ್ರೆಸ್ ಡೂಪ್ಲಿಕೇಟ್ಗಳು ಹಿಂಗೆ ಬರ್ತಾ ಇರ್ತಾರೆ. ಕಾಂಗ್ರೆಸ್ ಪೂರ್ವದ ಕಾಂಗ್ರೆಸ್ ಅದು ಬೇರೆ, ಈ ನಂತರದ ಇಂದಿರಾ ನಂತರ ಅವರ ಸಮಯದ ನಂತರ ಅಥವಾ ಮನಮೋಹನ್ ಸಿಂಗರ ಅಥವಾ ನಮ್ಮ PV ನರಸಿಂಹರಾವ್ ಸಮಯದ ಕಾಂಗ್ರೆಸ್ಗಿಂತಲೂ ಭಿನ್ನವಾದಂಥ ಒಂದು ಸರ್ಕಾರ ನಮಗೆ ಬರಬೇಕಾಗ್ಯದ. ಇವತ್ತಿರುವಂಥ BJP ಹೆಸರು ಇರ್ಬೋದು ಅಂತದ್ದು, ಆದರೆ BJP ಇನ್ನೊಂದು ಕಾಂಗ್ರೆಸ್ನ ಮುಖ. ಅದಕ್ಕಾಗಿ ತಾವು ಇಂಥ ಜನರನ್ನ ದೂರಿಟ್ಟು ಒಳ್ಳೆಯವ್ರನ್ನ ಆರಿಸ್ತಿರೋದನ್ನು ತಿಳ್ಕೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.